ನಮಸ್ಕಾರ ಸ್ನೇಹಿತರೆ ಈಗ KPSC ಇಲ್ಲ KEA ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿ ಏನು ಸೀರೀಸ್ ಮಾಡ್ತಾ ಇದೆ. ಇವತ್ತು ಇಂಡಿಯನ್ ರಿವರ್ಸ್ ಅಂಡ್ ಲೇಕ್ಸ್ ಆಫ್ ಇಂಡಿಯಾದ ಬಗ್ಗೆ ನಾವು ಡಿಸ್ಕಸ್ ನೋಡಿ. ಏನೋ ನಿಮಗೆ ಈ ಒಂದು ಸಿಲೆಬಸ್ ಇದೆ, ಈ ಎಲ್ಲಾ ವಿಡಿಯೋಗಳು ಕವರ್ ಮಾಡಿದೀವಿ. ಎಸ್ಪೆಷಲಿ ಮ್ಯಾಪ್ ನೋಡ್ಕೊಳ್ಳಿ, ಕವರ್ ಮಾಡಿದೀವಿ. ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾದಲ್ಲಿ ಇವನ್ ಲಾಸ್ಟ್ ವಿಡಿಯೋದಲ್ಲಿ ಕೂಡ ರಿವರ್ಸ್ ಕಂಪ್ಲೀಟ್ ಮಾಡಿದೀವಿ. ಉತ್ತರ ಭಾರತ ನದಿಗಳನ್ನು ಕಂಪ್ಲೀಟ್ ಮಾಡಿದ್ವಿ. ನದ್ರನ್ ರಿವರ್ಸ್ನ ನದ್ರನ್ ರಿವರ್ಸ್ನ ಕವರ್ ಮಾಡಿದೀವಿ. ಇವಾಗ ಸದ್ರನ್ ದಕ್ಷಿಣ ಭಾರತದ ನದಿಗಳು. ಮತ್ತೆ ಲೇಕ್ಸ್ ಕೂಡ, ಲೇಕ್ಸ್ ಆಫ್ ಇಂಡಿಯಾ ಅಂತ ಕೂಡ ಇದೆ. ಸೊ ಇವತ್ತು ಕಂಪ್ಲೀಟ್ ಮಾಡಿದ್ರೆ ಜಿಯೋಗ್ರಫಿ ಆಲ್ ವಿಡಿಯೋ ಸೀರೀಸ್ ಕಂಪ್ಲೀಟ್ ಆಯ್ತು. ನಮ್ಮ ಪ್ಲೇಲಿಸ್ಟ್ ಹೋಗ್ಬಿಟ್ರೆ ನಿಮಗೆ ಲ್ಯಾಂಡ್ ಸರ್ವೇರೆ ಪೇಪರ್ 2 ಅಂತ ನಿಮಗೆ ಅಲ್ಲಿ ಜಿಯೋಗ್ರಫಿ ಫಿಸಿಕ್ಸ್ ಎಲ್ಲ ಸಿಗುತ್ತೆ. ನಾವು ಏನೇನು ವಿಡಿಯೋ ಮಾಡಿದ್ವಿ, ಸಿಲೆಬಸ್ ಅಲ್ಲಿ ಏನಿದೆ ಎಲ್ಲ ಸಿಕ್ಬಿಡುತ್ತೆ ನೋಡಿ. ಇದು ಜಿಯೋಗ್ರಫಿಲಿ ನಿಮಗೆ ಎಸ್ಪೆಷಲಿ ಈ ರಿವರ್ಸ್ಗೆ ಸಂಬಂಧಪಟ್ಟಂತೆ ಸಿಂಪಲ್ ಕ್ವಶನ್ಸ್ ಬರುತ್ತೆ. ನಾನು ಏನಿಲ್ಲಿ ಹೇಳ್ತೀನಿ ವಿಡಿಯೋದಲ್ಲಿ ಅಷ್ಟು ಮಾತ್ರ ನೋಡ್ಕೊಳ್ಳಿ. ಎಸ್, ಅದರ್ ಎಕ್ಸಾಮ್ಸ್ಗೆ ಬೇಕಾಗುತ್ತೆ. ನಿಮ್ಮ ಪೇಪರ್ 2ಗೆ ಇದು ವೇಟೇಜು ಕಮ್ಮಿ ಇರೋದ್ರಿಂದ ರಿವರ್ಸ್ ಬಗ್ಗೆ ಡೈರೆಕ್ಟ್ ಆಗಿ ಸಿಂಪಲ್ ಕ್ವಶನ್ಸ್ ಬರ್ತವೆ. ಏನು, ಎಲ್ಲಿ ಈ ರಿವರ್ ಹೊಡ್ತು, ಎಲ್ಲಿ ಸೇರ್ತು, ಯಾವ ರಾಜ್ಯದಲ್ಲಿ ಆ ಒಂದು ನದಿಗಳ ಹರಿಯುತ್ತೆ. ಸೊ ಈ ತರದ್ದು. ಮತ್ತೆ ಎಸ್ಪೆಷಲಿ ಕರ್ನಾಟಕದ ರಿವರ್ ಬಗ್ಗೆ, ಫಾಲ್ಸ್ ಈ ರಿವರ್ ಇಂದ ಆಗುತ್ತೆ, ಹೊಂದಿಸಿ ಬರಿಯರಿಯಲ್ ಆಗಿರ್ಬೋದು, ಯಾವ ಫಾಲ್ಸ್ ಯಾವ ರಿವರ್ ಇಂದ ಆಗುತ್ತೆ, ಮತ್ತೆ ಎಲ್ಲಿ ಅದು ಸೇರುತ್ತೆ, ಯಾವ ಪ್ರದೇಶದಲ್ಲಿ. ಇವೆಲ್ಲ ಬಂದಿರತಕ್ಕಂಥ ಕ್ವಶನ್ಸ್ಗಳು. ಹಾಗಾಗಿ ಅಂತದ್ ನೋಡ್ಕೊಳ್ಳಿ. ಅಂಡ್ ಈ ಫಿಸಿಕ್ಸ್ ಮತ್ತೆ ಜಿಯೋಗ್ರಫಿ ಏನಿದೆ, ಕಂಪ್ಲೀಟ್ ವಿಡಿಯೋಗಳ ಒಂದು PDF ಬೇಕು ಅಂದ್ರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ, 200 ರೂಪೀಸ್ ಆಗುತ್ತೆ. ನಿಮ್ಮ ಇಮೇಲ್ ID ಎಲ್ಲ ಕರೆಕ್ಟಾಗಿ ಕೊಡ್ಬೇಕು. ಇಮೇಲ್ ಐಡಿಗೆ ಬರುತ್ತೆ ಈ ರೀತಿ ಪೇಮೆಂಟ್ ಸ್ಲಿಪ್ ಬರುತ್ತೆ. ಇನ್ನೊಂದು ಈ ರೀತಿ ಡೌನ್ಲೋಡ್ ಅಂತ ಬಂದಿರುತ್ತೆ, ನೋ ರಿಪ್ಲೈ ಆರ್ಡರ್ ಮೇಲೆ ಅಂತ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಪೇಮೆಂಟಲ್ಲಿ ನಿಮ್ಗೆ ಲಿಂಕಲ್ಲಿ UPI ಒಂದು ಪೇಮೆಂಟ್ ಇಶ್ಯೂಸ್ ಇದ್ರೆ ನಮ್ಮ ವಾಟ್ಸಪ್ ನಂಬರು ಕೂಡ ಇದೆ. ವಾಟ್ಸಪ್ ನಂಬರು ಅಲ್ಲಿ ಕಾಲ್ ಮಾಡಿ ನಿಮಗೆ ಮೆಸೇಜ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ವಿಡಿಯೋ ಕೊನೆಯಲ್ಲೂ ಕೂಡ ಹೇಳ್ತೀನಿ. ಅಲ್ಲಿಂದ ಕೂಡ ನೀವು ತಗೋಬಹುದು. ನಾವು ಬೇರೆ ಒಂದು ಪೇಮೆಂಟ್ ಆಪ್ಷನ್ಸ್ ಕೊಡ್ತೀವಿ, ನಿಮ್ಮ ಇಮೇಲ್ ID ಕಳಿಸ್ಕೊಡ್ತೀವಿ ನಾವೇ ಡೈರೆಕ್ಟಾಗಿ. ಸೊ ಅದನ್ನು ಕೂಡ ಮಾಡ್ಬೋದು. ಸೊ ಇದು ಮಾಡಿದ್ರೆ ಜಿಯೋಗ್ರಫಿ ಕಂಪ್ಲೀಟ್ ಸಿಲೆಬಸ್ ವಿಡಿಯೋ ಏನಿದೆ ಸಿಲೆಬಸ್ ಪ್ರಕಾರ ಎಲ್ಲ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡೋದು ನಿಮಗೆ ಸಿಂಬಲ್ ಇರೋದು ಸಿಗುತ್ತೆ, ಜಾಯ್ನ್ ಆಗ್ಬೋದು. ಫೈನ್ ಸರ್. ಸೊ ಹೋಗೋಣ ಹಾಗಾದ್ರೆ. ವೆರಿ ಇಂಪಾರ್ಟೆಂಟು ಇಂಡಿಯನ್ ರಿವರ್ಸ್ ಅಂಡ್ ಲೇಕ್ಸ್, ಎಸ್ಪೆಷಲಿ ದಕ್ಷಿಣ ಭಾರತ ನದಿಗಳು. ನೋಡಿ, ಸ್ಟಾರ್ಟಿಂಗ್ ನೀವು ಒಂದು ಕ್ವಶನ್ ತಗೊಂಡೆ. ಈ ಕ್ವಶನ್ಸ್ ಎಲ್ಲ ಡಿಸ್ಕಸ್ ಮಾಡಿದೀವಿ. ನಮ್ಮ GK ವಿಡಿಯೋಸ್ಗೆ ಹೋದ್ರೆ ಪೇಪರ್ 1 ಹೆಲ್ಪ್ ಆಗುತ್ತೆ. ಜಿಯೋಗ್ರಫಿ ವಿಡಿಯೋ ಸೀರೀಸ್ಗಳೆಲ್ಲ 53 ಅನ್ಕೋತೀನಿ ನಂಬರ್, ಇಫ್ ಐ ಆಮ್ ನಾಟ್ ರಾಂಗ್, ಸಮಥಿಂಗ್ ನಂಬರ್ ಗೊತ್ತಿಲ್ಲ. ಕೇಳಿದ್ದ ಏನಿದು, ಲೇಕ್ಸ್ಗೆ ಸಂಬಂಧಪಟ್ಟಂತೆ ಕೇಳಿದ್ದ. KEA ಈ ವರ್ಷ ಕೇಳಿರೋದು. GKಲಿ ಏನಿದೆ, ಭಾರತದ ಸರೋವರಗಳಿಗೆ ಸಂಬಂಧಪಟ್ಟಂತೆ ಪಶ್ಚಿಮದಿಂದ ಪೂರ್ವಕ್ಕೆ ಹಂಚಿಕೆಯಾಗಿರೋ ಸರಿಯಾದ ಕ್ರಮ. ವಿಚ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಇಸ್ ಕರೆಕ್ಟ್ ಫ್ರಮ್ ದ ವೆಸ್ಟ್ ಟು ಈಸ್ಟ್ ಆಫ್ ಇಂಡಿಯನ್ ಲೇಕ್ಸ್ ಅಂತ ಕೇಳಿದ್ದ. ನೋಡಿ, ಭಾರತದ ಲೇಕ್ ಬಗ್ಗೆ ಏನ್ ಕೇಳ್ತಾನೆ, ಲೇಕ್ಸ್ ಬಗ್ಗೆ ಏನ್ ಕೇಳ್ಬೋದು ನಿಮಗೆ, ಹೈಯೆಸ್ಟ್ ಲೇಕ್ ಯಾವುದು, ಮ್ಯಾನ್ ಮೇಡ್ ಲೇಕ್ ಯಾವುದು. ಮತ್ತೆ ಇದು ನಿಮಗೆ ಈಗ ಈ ತರ ಕ್ವಶನ್ಸ್ ಕೇಳ್ಬೋದು. ನಿಮ್ ಮ್ಯಾಪ್ ಅಲ್ಲೂ ಕೂಡ ನೀವು ಇದನ್ನ ಅರ್ಥ ಏನ್ ಗೊತ್ತಾ, ನೀವು ಲೇಕ್ಸ್ ಯಾವ, ಈಗ ಸಾಂಬಾರ್ ಲೇಕ್ ಎಲ್ಲಿದೆ, ಉಲ್ಲಾರ್ ಲೇಕ್ ಎಲ್ಲಿದೆ, ಪುಲಿಕೆಟ್ಸ್ ಲೇಕ್ ಎಲ್ಲಿದೆ, ಕೊಲ್ಲೇರು ಲೇಕ್ ಎಲ್ಲಿದೆ, ಅದಷ್ಟು ತಿಳ್ಕೊಂಡ್ರೆ ಆಗಲ್ಲ. ಮ್ಯಾಪ್ ಅಲ್ಲಿ ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ನೋಡಿ. ಅಂತ ಕ್ವಶನ್ ಇದು. ದ ರೈಟ್ ಆನ್ಸರ್ ಫಸ್ಟ್ ಸೆಕೆಂಡ್ ಆಪ್ಷನ್, ಉಲ್ಲಾರ್ ಲೇಕ್, ಸಾಂಬಾರ್ ಲೇಕ್, ಪುಲಿಕ್ಯಾಟ್ ಲೇಕ್, ಕೊಲ್ಲೂರು ಲೇಕ್. ಸರ್ ಏನಪ್ಪ ಸರ್ ಇದು ಕ್ವಶನ್ ಅಂತ ಕೇಳಿದ್ರೆ, ಮ್ಯಾಪ್ ಅಲ್ಲಿ ನೀವು ಹೆಂಗೆ ಇದು ಮಾಡಿದ್ದೀರಾ ಅಂತ ಹೇಳಿ. ಇಲ್ಲಿ ನೋಡಿ, ನಿಮಗೆ ಉಲ್ಲಾರ್ ಲೇಕ್ ಎಲ್ಲಿ ಬರುತ್ತೆ, ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ ಅಲ್ವಾ ಸರ್. ಇಲ್ಲಿ ನೋಡಿ, ವೆಸ್ಟ್ ಈಸ್ಟ್ ಅಂದ್ರೆ ಈ ತರ ಬರಬೇಕು. ಇದು ಫಸ್ಟ್ ಬರುತ್ತೆ. ಆಮೇಲೆ ಯಾವ್ದು ಕೇಳಿದ್ದಾನೆ ಅದನ್ನೇ ಹಾಕಿರೋದು, ಪಶ್ಚಿಮದಿಂದ ಪೂರ್ವ, ವೆಸ್ಟ್ ಈಸ್ಟ್ ಒಂದು ಮೊದಲನೇದು ಇದು ಬರುತ್ತೆ. ಆಮೇಲೆ ಸಾಂಬಾರ್ ಲೇಕ್, ಆಮೇಲೆ ಪುಲಿಕ್ಯಾಟ್ ಲೇಕ್. ಸಾಂಬಾರ್ ಲೇಕ್ ಎಲ್ಲಿ ಬರುತ್ತೆ, ರಾಜಸ್ಥಾನದಲ್ಲಿ ಬರುತ್ತೆ ಅಲ್ವಾ. ಎಲ್ಲಿದೆ ಸಾಂಬಾರ್ ಲೇಕ್, ಇಲ್ಲಿದೆ ನೋಡಿ ಸಾಂಬಾರ್ ಲೇಕ್ ಅಲ್ವಾ. ಹಿಂಗೆ ಗೆರೆ ಹೇಳಿರೋ ಗೊತ್ತಾಗುತ್ತೆ. ಇದು ಫಸ್ಟ್, ಆಮೇಲೆ ಇದು. ಹಿಂಗೋದ್ರೆ ಆಮೇಲೆ ಪುಲಿಕ್ಯಾಟ್ ಲೇಕ್ ಎಲ್ಲಿ ಬರುತ್ತೆ, ಕೊಲ್ಲೂರು ಲೇಕ್ ಎಲ್ಲಿದೆ ನೋಡಿ, ಕೊಲ್ಲೇರು ಲೇಕ್ ಎಲ್ಲಿದೆ, ಪುಲಿಕ್ಯಾಟ್ ಲೇಕ್ ಎಲ್ಲಿದೆ. ಸೊ ಫಸ್ಟ್ ಪುಲಿಕ್ಯಾಟ್ ಬರೋದು, ಆಮೇಲೆ ಕೊಲ್ಲೂರು ಬರೋದು. ಮತ್ತೆ ಇಲ್ಲಿ ಕಲರ್ ಡಿಫ್ರೆನ್ಸ್ ನಿಮ್ಗೆ ತೋರಿಸ್ತೀನಿ. ಈ ಕಲರ್ ಒಂದು ಬ್ಲೂಯಿಶ್ ಕಲರ್ ಇದೆ, ಒಂದು ನಿಮಗೆ ಆರೆಂಜ್ ಅಥವಾ ಯೆಲ್ಲೋಯಿಶ್ ಕಲರ್ ಇದೆ. ಯೆಲ್ಲೋ ಅಥವಾ ಆರೆಂಜ್ ಅಲ್ಲಿ ಇರೋದು ಸಾಲ್ಟ್ ವಾಟರ್ ಲೇಕ್, ಬ್ಲೂ ಇರೋದು ಫ್ರೆಶ್ ವಾಟರ್ ಲೇಕ್ ಅಂತ. ಸಿಹಿ ನೀರಿನ ಸರೋವರ, ಇದು ಉಪ್ಪು ನೀರಿನ ಸರೋವರ. ಸೊ ನೋಡಿದ್ರೆ ಮ್ಯಾಪ್ ಬೇಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತೇನೆ ನಾನು ನಿಮಗೆ. ಫಾರ್ ಎಕ್ಸಾಂಪಲ್, ಯಾವ ಸಿಟಿನ ನಾವು ಸರೋವರಗಳ ಸಿಟಿ ಆಫ್ ಲೇಕ್ ಅಂತ ಕರಿತೀವಿ. ಸಿಟಿ ಆಫ್ ಲೇಕ್, ಸರೋವರಗಳ ನಗರ. ಅತ್ಯಂತ ಹೆಚ್ಚು ಮ್ಯಾಕ್ಸಿಮಮ್ ನಂಬರ್ ಆಫ್ ಲೇಕ್ಸ್
ಆಸ್ ಪರ್ ದ ಫಸ್ಟ್ ಸರ್ವೆ ಆಫ್ ಇಂಡಿಯಾ ಲೇಕ್ಸ್ನ ಯಾವ ಒಂದು ರಾಜ್ಯದಲ್ಲಿದೆ? ಓಕೆ, ಯಾವ ಸ್ಟೇಟಲ್ಲಿ ಮ್ಯಾಕ್ಸಿಮಮ್ ಅವರ್ ಲೇಕ್ ಕಮೆಂಟ್ ಮಾಡಿ. ಎನಿವೇಸ್ ಲೇಕ್ಸ್ ಬಗ್ಗೆ ನಾನು ವಿಡಿಯೋ ಎಂಡಲ್ಲಿ ಡಿಸ್ಕಸ್ ಮಾಡ್ತೀನಿ. ಸಿಂಪಲ್ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಡ್ತೀನಿ ಅಷ್ಟೇ, ಯಾಕಂದ್ರೆ ವೇಟೇಜ್ ಕಮ್ಮಿ ಇರೋದ್ರಿಂದ ಅಷ್ಟು ನೋಡ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ಇನ್ನು ನದಿಗಳು ಅಂತ ಬಂದಾಗ ನಾವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಉತ್ತರ ಭಾರತದ ನದಿಗಳು ಡಿಸ್ಕಸ್ ಮಾಡಿದ್ದೀನಿ. ದಕ್ಷಿಣ ಭಾರತದ ನದಿಗಳು, ದಕ್ಷಿಣ ಭಾರತಕ್ಕೆ ಹೆಜ್ಜೆ ಇಡ್ತಾ ಇದ್ದಂಗೆ ನಮ್ಮ ಭಾರತದ ಮ್ಯಾಪ್ ನೀವು ಇಲ್ಲಿ ತಗೋತಾ ಇದ್ದಂಗೆ ಫಸ್ಟ್ ಬರೋದು ನಿಮಗೆ ಇಲ್ಲಿ ಮಧ್ಯಪ್ರದೇಶ ಅಲ್ವಾ ಸರ್? ಇಲ್ಲಿಂದ ಕೆಳಗೆ. ಸೊ ಮಧ್ಯಪ್ರದೇಶದಲ್ಲಿ ಯಾಕೆ ನಾವು ಮಹಾನದಿ ತಗೋತೀವಿ? ಮಹಾನದಿ ಬಂದು ವೆರಿ ಇಂಪಾರ್ಟೆಂಟು. ಯಾಕೆಂದ್ರೆ ದಕ್ಷಿಣ ಭಾರತದ ಪರ್ಯಾಯ ದ್ವೀಪ ನದಿಗಳಲ್ಲಿ ತುಂಬಾ ಹಳೆಯದಾದ ನದಿ ಅಂತ ಕರಿತೀವಿ. ಒಂದು ಪ್ರಸ್ಥಭೂಮಿಗೆ ಇದು ಹೆಡ್ ರೀತಿ, ಅಂದ್ರೆ ಗೇಟ್ ವೇ ಅಂತನೋ ಒಂದು ರೀತಿ. ಓಕೆ, ಇದು ಛತ್ತೀಸ್ಗಢಲ್ಲಿ ಉದಯ ಆಗುತ್ತೆ, ಬಟ್ ಒರಿಸ್ಸಾ ರಾಜ್ಯದಲ್ಲಿ ಹರಿದು ಪೂರ್ವ ಘಟ್ಟಗಳ ಮುಖಾಂತರ ಧೋಲಾಪುರ ಬಳಿ ಛೇದಿಸಿಕೊಂಡು ಕಟಕ್ ಬಳಿ 860 ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ, ಬೇ ಆಫ್ ಬೆಂಗಾಲ್ ಸೇರುತ್ತೆ. ಕಟಕ್ ಹತ್ರ ಎಲ್ಲಿ ಸರ್? ಒರಿಸ್ಸಾದಲ್ಲಿ. ಹುಟ್ಟೋದು ಛತ್ತೀಸ್ಗಢಲ್ಲಿ. ಇಷ್ಟೇ ಬೇಕಾಗಿರೋದು. ಇನ್ನೇನು ಬೇಡವಾ? ಅದರದ್ದು ಒಂದಷ್ಟು ಇಂಪಾರ್ಟೆಂಟ್ ವೆಸ್ಟ್ ಬ್ಯಾಂಕ್ ರಿವರ್, ಲೆಫ್ಟ್ ಬ್ಯಾಂಕ್ ರಿವರ್, ರೈಟ್ ಬ್ಯಾಂಕ್ ರಿವರ್, ಬಲದಂಡೆ ಎಡದಂಡೆ ನದಿಗಳು, ಅದರ ಉಪನದಿಗಳು ಅಂತ ಏನ್ ಕರಿತೀವಿ ಅದನ್ನು ತಿಳ್ಕೊಂಡು ಸಾಕಾಗುತ್ತೆ. ಹಿಬ್, ಮಂಡ್, ಹಾಸ್ಲೋ ಈ ತರದ್ದೆಲ್ಲ ನಾನು ತೋರಿಸ್ತೀನಿ ನೋಡಿ. ಈ ಒಂದೇನಿದೆ IB, ಮಂಡ್, ಹಸ್ಡಿಯೋ ಇವೆಲ್ಲ ಇದೆಯಲ್ಲ, ಇವೆಲ್ಲ ಹಿಂಗೆ ನದಿ ಹರಿತಾ ಇದೆ ಅಂದ್ರೆ ಸ್ನೇಹಿತರೆ, ಹಿಂಗೆ ನದಿ ಹರಿತಾ ಇದೆ ಅಂದ್ರೆ ಇದು ಡೈರೆಕ್ಷನ್ ಈ ಕಡೆ ಅಂದ್ರೆ ದಿಸ್ ಇಸ್ ಎಡಗಡೆ ಅಂತ ಅರ್ಥ, ಇದು ಬಲಗಡೆ ಅಂತ ಅರ್ಥ. ಓಕೆ, ರೈಟ್ ಬ್ಯಾಂಕ್ ರಿವರ್ ಓಂಗ್ ಆಗಿರ್ಬೋದು, ಟೆಲ್ ಆಗಿರ್ಬೋದು, ಜಾಂಕ್ ಆಗಿರ್ಬೋದು, ಇವೆಲ್ಲ ಅದರ ಒಂದು ರೈಟ್ ಬ್ಯಾಂಕ್ ರಿವರ್ಗಳು. ಓಕೆ, ಲೆಫ್ಟ್ ಬ್ಯಾಂಕ್ ಅಂದ್ರೆ ಎಡದಂಡೆ ಅಂದ್ರೆ ಹಸ್ಡಿಯೋ, ಮಂಡ್, IB. ಓಕೆ, ಇಲ್ಲೂ ಕೊಟ್ಟಿದ್ದು ನೋಡ್ಬೋದು. ಇಷ್ಟೇ ಬೇಕಾಗಿರೋದು. ಮತ್ತೆ ಈ ಪ್ರಮುಖವಾಗಿ ಮಹಾನದಿಯಲ್ಲಿ ನೀವು ನೋಡೋದಾದ್ರೆ ಯಾವ್ಯಾವ ರಾಜ್ಯಗಳ ಮುಖಾಂತರ ಇರುತ್ತೆ ಅಂತ ನಾನು ಹೇಳಿದೆ. ಅದರ ಇಂಪಾರ್ಟೆಂಟ್ ಒಂದು ಯಾತ್ರಾ ಸ್ಥಳ ಇದೆ, ಪುರಿ ಜಗನ್ನಾಥ್ ಗೊತ್ತಿದೆಯಲ್ಲ, ಇದರ ಒಂದು ತಟದಲ್ಲಿ ಇರತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಬಿಟ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದಿದೆ, ಏನು ಅಂತ ಹೇಳಿ ನಾವು ಹೇಳ್ತೀರಾ? ಹಿರಾಕೂಡ್. ವೆರಿ ಇಂಪಾರ್ಟೆಂಟ್ ಮಹಾನದಿಗೆ ಹಿರಾಕೂಡ್. ಯಾವುದು ಸರ್ ಇದು? ಹಿರಾಕೂಡ್ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಒಂದು ಅಣೆಕಟ್ಟು. ಓಕೆ, ಇಷ್ಟು ತಿಳ್ಕೊಂಡ್ರೆ ಸಾಕು. ಹೆಚ್ಚು ನೀವು ಕಾನ್ಸಂಟ್ರೇಟ್ ಮಾಡಬೇಕಿರೋದು ಕರ್ನಾಟಕದ ನದಿಗಳು. ದಕ್ಷಿಣ ಭಾರತಕ್ಕೆ ಬಂದ ತಕ್ಷಣ ನೀವು ಎಸ್ಪೆಷಲಿ ಗೋದಾವರಿ, ಓಕೆ, ಗೋದಾವರಿಗಿಂತ ಕೃಷ್ಣ, ಕಾವೇರಿ ಮೇಲೆ, ಅದರ ಉಪನದಿಗಳ ಮೇಲೆ ಹೆಚ್ಚು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಮತ್ತೆ ಕರ್ನಾಟಕದ ನದಿಗಳು ಅಂತ ಬಂದಾಗ ನಿಮ್ಗೆ ಇಲ್ಲಿ ವೆಸ್ಟ್ ಫ್ಲೋಯಿಂಗ್ ರಿವರ್, ಈಸ್ಟ್ ಫ್ಲೋಯಿಂಗ್ ರಿವರ್ ಅಂತ ಬರುತ್ತೆ. ಈಸ್ಟ್ ಫ್ಲೋಯಿಂಗ್ ಅಂತಾನು ಡಿವೈಡ್ ಮಾಡ್ಬೋದು, ಇವೆಲ್ಲ ವೆಸ್ಟ್ ಫ್ಲೋಯಿಂಗ್ ಅಂತ ಡಿವೈಡ್ ಮಾಡ್ಬೋದು. ಅಂಡ್ ನಾನು ಇಲ್ಲಿ ನಿಮ್ಗೆ ಲ್ಯಾಂಡ್ ಸರ್ವೆ ಪರ್ಪಸ್, ಪೇಪರ್ 2 ಪರ್ಪಸ್ ಮಾಡ್ತಾ ಇರೋದ್ರಿಂದ ತುಂಬಾ ಡೀಟೇಲ್ ಬೇಕಾಗಿಲ್ಲ ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ಮುಂದೆ ನಾನು ಹೇಳ್ತೀನಿ ವೆಸ್ಟ್ ಫ್ಲೋಯಿಂಗ್ ರಿವರ್ ಯಾವ್ದು, ರೈಟ್ ಫ್ಲೋಯಿಂಗ್ ರಿವರ್, ಈಸ್ಟ್ ಫ್ಲೋಯಿಂಗ್ ರಿವರ್ ಯಾವ್ದು, ಅವೆಲ್ಲ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಏನು? ಜಲ ವಿಭಾಜಕ, ವಾಟರ್ ಡಿವೈಡೆಡ್ ಅಂತ ಕರಿತೀವಿ. ಏನ್ ಸರ್ ವಾಟರ್ ಡಿವೈಡೆಡ್? ಇದೇ ನಮಗೆ ವಾಟರ್ ಅರಿಯೋದಕ್ಕೆ ತುಂಬಾ ಹೆಲ್ಪ್ ಮಾಡೋದು. ಈಗ ಪಶ್ಚಿಮ ಘಟ್ಟಗಳಿದೆ ಅಲ್ವಾ ಸರ್, ಇದು ದಿಸ್ ಈಸ್ ಒನ್ ವಾಟರ್ ಡಿವೈಡೆಡ್ ಅಲ್ವಾ. ಅಂದ್ರೆ ಇದು ಉಪ್ತಕ್ಕಂಥದ್ದು ಒಂದಷ್ಟು ನದಿ ಹಿಂಗೋರಿಯುತ್ತೆ, ಒಂದಷ್ಟು ನದಿ ಹಿಂಗೋರಿಯುತ್ತೆ. ದಿಸ್ ಇಸ್ ವೆಸ್ಟರ್ನ್ ರಿವರ್, ದಿಸ್ ಇಸ್ ಈಸ್ಟರ್ನ್ ರಿವರ್ ಅಂತೀವಿ. ಮತ್ತೆ ಇಲ್ಲೊಂದು ಜಲ ವಿಭಾಜಕ ಇದೆ. ಓಕೆ, ಮತ್ತೆ ಇಲ್ಲಿ ನಿಮಗೆ ಇದು ಬರುತ್ತೆ, ಅದು ನಂದಿದುರ್ಗ ಅಂತ ಬರುತ್ತೆ. ಇಲ್ಲಿ ನಂದಿದುರ್ಗ ಅಂದ್ರೆ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದ ಹತ್ರ ಇಲ್ಲೊಂದು ನಿಮಗೆ ಒಂದಷ್ಟು ರಿವರ್ ಡೈರೆಕ್ಟ್ ಆಗಿ ನಿಮ್ಗೆ ಹಿಂಗೋ ಅರಿಯಕ್ಕೆ ಇದು ಮಾಡುತ್ತೆ. ಓಕೆ, ಸೊ ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸರ್. ಸೊ ವಾಟ್ ಈಸ್ ಇಟ್ ಈಸ್ ಕಾಲ್ಡ್ ವಾಟರ್ ಡಿವೈಡೆಡ್ ಅಂತ ಕರಿತೀವಿ. ನದಿ ಜಲಾನಯನ ಪ್ರದೇಶದಲ್ಲಿ ನಾವು ಜಲ ವಿಭಾಜಕ, ವಾಟರ್ ಡಿವೈಡೆಡ್ ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಸೊ ನಾನು ಹೇಳ್ದಂಗೆ ಫಸ್ಟು ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ, ಕರ್ನಾಟಕದ ರಿವರ್ ಅಂತ ನೋಡೋದಾದ್ರೆ ದೇಶದ ಒಟ್ಟು ಜಲಸಂಪನ್ಮೂಲ 6% ಅಷ್ಟು ನಾವು ಒಳಗೊಂಡಿದೆ. ಓಕೆ, ಸೊ ಇಲ್ಲಿ ಪ್ರಮುಖವಾಗಿ ವಾಟರ್ ಡಿವೈಡ್ ಅಲ್ಲಿ ನಿಮಗೆ ಮೊದಲನೇದು ಪಶ್ಚಿಮ ಘಟ್ಟದ ಒಂದು ಇದನ್ನ ತಗೋಬೇಕಾಗುತ್ತೆ. ಎರಡನೇದು ಹರಿಶ್ಚಂದ್ರಘರ್ ಮತ್ತು ಬಾಲಕೋಟ್ ಶ್ರೇಣಿ ರಾಜ್ಯದ ಆಗ್ನೇಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಮೂರನೇದು ನಂದಿದುರ್ಗ. ದಿಸ್ ಇಸ್ ಫಸ್ಟ್, ದಿಸ್ ಇಸ್ ಸೆಕೆಂಡ್, ದಿಸ್ ಇಸ್ ಥರ್ಡ್. ಇದೆಲ್ಲ ಬರುತ್ತೆ. ಕೃಷ್ಣ ಗೋದಾವರಿ ನದಿ ಜಲಾಶಯನ ಡಿವೈಡ್ ಮಾಡುತ್ತೆ, ತೋರಿಸ್ತೀನಿ ನಮಗೆ. ಇದೆ ಕೃಷ್ಣ ಗೋದಾವರಿ ಜಲಾಶಯನ ಡಿವೈಡ್ ಮಾಡುತ್ತೆ. ಓಕೆ, ಇನ್ನೊಂದು ನಮಗೆ ಇಲ್ಲಿ ನೋಡ್ತೀನಿ ನಂದಿದುರ್ಗ. ಓಕೆ, ನಂದಿದುರ್ಗ ಏನ್ ಮಾಡುತ್ತೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ ನಂದಿದುರ್ಗ. ಓಕೆ, ಐ ವಿಲ್ ಶೋ ಯು. ಮೂರನೇ ಜಲ ವಿಭಾಜಕ ನಂದಿದುರ್ಗ ಶ್ರೇಣಿ. ಇದು ಕಾವೇರಿ ಮತ್ತು ನಂದಿದುರ್ಗ ನದಿಗಳ ಜಲಾನಯನ ಕ್ಷೇತ್ರವನ್ನು ಪ್ರತ್ಯೇಕಿಸುತ್ತೆ. ಇದರಲ್ಲಿ ಪ್ರಮುಖವಾಗಿ ಈ ಕ್ವಶನ್ ಕೇಳ್ತಾನೆ. ಇದು ಕೂಡ GK ಬಂದಿತ್ತು, KE. ಓಕೆ, ನಾನು ನಾರ್ಮಲ್ ಕ್ವಶನ್ ತಗೋತಾ ಇಲ್ಲ, GK ತುಂಬಾ ಬಂದಿದೆ.
ನಿಮ್ಗೆ ಇಂಥ ಕ್ವಶನ್ ಡೈರೆಕ್ಟ್ ಆಗಿ ನಾನು ಹೇಳಿದ್ನಲ್ಲ ಏನೇನು ಕೇಳ್ತಾನೆ ಅಂತ, ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಹರಿಯುತ್ತೆ, ಎಲ್ಲಿ ಆಗುತ್ತೆ, ಅದರ ಒಂದಷ್ಟು ಇಂಪಾರ್ಟೆಂಟು ಉಪನದಿಗಳು ಇಷ್ಟು ತಿಳ್ಕೊಂಡ್ರೆ ಸಾಕು. ಇಲ್ಲಿ ಪ್ರಮುಖವಾಗಿ ಈ ಕರ್ನಾಟಕದ ಯಾವ ನದಿ ವ್ಯವಸ್ಥೆಯು ಕವಲೋಡದ ನದಿ ವ್ಯವಸ್ಥೆ ಅಂದ್ರೆ ಡೆಂಡ್ರಿಟ್ರಿಕ್ ರಿವರ್ ಪ್ಯಾಟರ್ನ್ ಅಂತ ಕರೀತಾರೆ. ವಾಟ್ ಇಸ್ ಡೆಂಡ್ರಿಟ್ರಿಕ್? ರಿವರ್ ಡ್ರೈನೇಜ್ ಸಿಸ್ಟಮ್ ಅಲ್ಲಿ ಒಂದು ಮರದ ರೀತಿ ಕೊಂಬೆಗಳಿರ್ತಕ್ಕಂಥದ್ದನ್ನ ಡೆಂಡ್ರಿಟ್ ಲೈಕ್ ಟ್ರೀ ಅಂತ ಕರಿತೀವಿ. ಟ್ರೆಲೀಸ್ ಒಂದು ಸಮಾನಾಂತರವಾಗಿ ಇರುತ್ತೆ, ಇಲ್ಲಿ ಬಂದು ಅಡ್ಡಲಾಗಿ ಸೇರ್ತಕ್ಕಂಥದ್ದು ಪರ್ಪಂಡಿಕ್ಯುಲರ್ ಆಗಿ, ಅದನ್ನ ಟ್ರೆಲೀಸ್ ಅಂತ ಕರಿತೀವಿ. ರೇಡಿಯಲ್ ಒಂದು ಎತ್ತರದಿಂದ ಹಿಂಗೆ ಸುತ್ತಲೂ ಹರಿತಕ್ಕಂಥದ್ದನ್ನ ರೇಡಿಯಲ್ ಅಂತ ಕರಿತೀವಿ. ಓಕೆ, ಪ್ಯಾರಲಲ್ ಸಮಾನಾಂತರವಾಗಿ ಇರತಕ್ಕಂಥದ್ದನ್ನ ಪ್ಯಾರಲಲ್ ಅಂತ ಕರಿತೀವಿ. ಓಕೆ, ಆನ್ಯುಲರ್, ಈ ತರ ತುಂಬಾ ಇದೆ. ಸೊ ನಮ್ಮ ಕರ್ನಾಟಕದ ನದಿ ಅಂತ ನೋಡಿದಾಗ ಮ್ಯಾಕ್ಸಿಮಮ್ ನದಿಗಳು ನಮಗೆ ಡೆಂಡ್ರಿಟ್ರಿಕ್ ಪ್ಯಾಟರ್ನ್ ವೃಕ್ಷಾಕಾರದ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡ್ತೀವಿ. ಕಾವೇರಿ ನದಿ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಇವೆಲ್ಲ ವೃಕ್ಷಾಕಾರ. ಸೊ ಇದು ಕ್ಯಾನ್ಸರ್ ನೋಡೋದಾದ್ರೆ ಏನು ಸರ್? ಕಾವೇರಿ ನದಿ ವ್ಯವಸ್ಥೆ ಇಸ್ ವೃಕ್ಷಾಕಾರ. ಆಗ ನಂದಿದುರ್ಗ ವ್ಯವಸ್ಥೆ ಏನು ಸರ್? ಇದು ರೇಡಿಯಲ್ ಆಗುತ್ತೆ. ನಂದಿದುರ್ಗ ಅಂದ್ರೆ ನಿಮ್ಗೆ ಬೆಟ್ಟದ ರೀತಿ ಇರೋದು ಅಲ್ವಾ, ಇಲ್ಲಿಂದ ಸುತ್ತ ಹರಿತಕ್ಕಂಥದ್ದು ರೇಡಿಯಲ್ ಆಗುತ್ತೆ. ಇದು ನಮಗೆ ಡೆಂಡ್ರಿಟ್ರಿಕ್ ಆಗುತ್ತೆ. ಮಂಜ್ರಾ ಮತ್ತು ಕಾರಂಜ ನದಿ ಬಂದು ಯಾವ್ದಾಗುತ್ತೆ ನಮಗೆ? ಅದು ಕೊಟ್ಟಿದ್ದೀನಿ ನೋಡಿ. ಮಂಜ್ರಾ ನದಿಯನ್ನು ಸೇರುತ್ತೆ, ಇದು ಅಬ್ಸಿಕ್ವೆಂಟ್ ನದಿ. ಅಂದ್ರೆ ಈ ತರ ಒಂದು ಹರಿತಾ ಇರ್ತಕ್ಕಂಥ ನದಿಗೆ ಅದರ ವಿರುದ್ಧಕ್ಕೆ ದಿಕ್ಕಿನಲ್ಲಿ ಬಂದು ಸೇರ್ತಕ್ಕಂಥದ್ದನ್ನ ನಾವು ಅಬ್ಸಿಕ್ವೆಂಟ್ ಒಂದು ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಸೊ ಆ ತರ ಇರುತ್ತೆ. ನಂದಿದುರ್ಗ ಬಂದು ರೇಡಿಯಲ್ ವ್ಯವಸ್ಥೆ. ನೋಡಿ, ಇದಿಷ್ಟನ್ನು ಕೂಡ ನಾನು ಕೊಟ್ಟಿದ್ದೇನೆ. ಮತ್ತೆ ನಾವು ಪಶ್ಚಿಮಕ್ಕೆ ಹರಿತವಲ್ಲ, ಅದನ್ನ ಸಮಾನಾಂತರ ನದಿ ವ್ಯವಸ್ಥೆ ಪ್ಯಾರಲ್ ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ. ಯಾಕೆ ಸರ್? ಸೊ ಇಲ್ಲಿ ನಾವು ಮ್ಯಾಪಲ್ಲಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ನೇತ್ರಾವತಿ ಬರುತ್ತೆ, ಬೇರೆ ಬೇರೆ ನದಿಗಳಿಲ್ಲ, ಸಣ್ಣ ಪುಟ್ಟದ ಹರಿಯುತ್ತಲ್ಲ ಹಿಂಗೆ. ಇದು ಪಶ್ಚಿಮ ಘಟ್ಟದಿಂದ ಈ ಕಡೆ ವೆಸ್ಟರ್ನ್, ಇದು ಸಮಾನಾಂತರವಾಗಿ ಹರಿಯುತ್ತೆ. ಸೊ ಅದಕ್ಕೆ ಅದನ್ನ ಪ್ಯಾರಲಲ್ ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ವಿತ್ ಎಕ್ಸಾಂಪಲ್ ತಗೊಂಡು ನಾನು ಹೇಳ್ತಾ ಇದ್ದೀನಿ. ನಾನು ಯಾಕೆ ಸರ್ ಪಿ ಡಿ ಎಫ್ ಅಂತೀರಾ? ನಾವು PDF ತಗೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಇವೆಲ್ಲ ಡಿಸ್ಕಷನ್ ನಿಮಗೆ PDF ಸಿಗಲ್ಲ. ಇವೆಲ್ಲ ಎಕ್ಸ್ಟ್ರಾ ಪಾಯಿಂಟ್ಗಳು ಇವಾಗ ಇತ್ತೀಚೆಗೆ ಆಗಿರೋದು, ನೆನ್ನೆ ಮೊನ್ನೆ ಬಂದಿರೋ ಕ್ವಶನ್ಸ್ಗಳನ್ನ PDF ಅಲ್ಲಿ ಸಿಗಲ್ಲ ನಿಮಗೆ. ಇವೆಲ್ಲ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಏನ್ ಕೇಳ್ತೀನಿ ಏನೋ. ವಿಡಿಯೋಸ್ ವೆರಿ ಇಂಪಾರ್ಟೆಂಟ್ ಸರ್. ಫ್ರೀಯಾಗಿ ವಿಡಿಯೋ ಕೊಡ್ತಾ ಇದ್ದೀನಿ ನಿಮಗೆ, ವಿಡಿಯೋಗೆ ತುಂಬಾ ವೇಟೇಜ್ ಇರೋದು, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕು. ಇನ್ನು ನಮ್ಮ ಪ್ರಮುಖವಾಗಿ ಕರ್ನಾಟಕದ ರಿವರ್ ಅಂತ ತಕ್ಷಣ ಕೃಷ್ಣ ಬಂದು ನಿಮಗೆ ಗೊತ್ತಿದೆ, ಅದು ಮಹಾರಾಷ್ಟ್ರಲ್ಲೇ ಹುಟ್ಟತಕ್ಕಂಥದ್ದಾದ್ರೂ ಕೂಡ ಕರ್ನಾಟಕಕ್ಕೆ ತುಂಬಾ ಇಂಪಾರ್ಟೆಂಟ್. ಯಾಕೆ? ಕರ್ನಾಟಕದಲ್ಲಿ ನಮಗೆ ವೆರಿ ಮುಖ್ಯವಾಗಿ 2 ಇದರ ಡ್ಯಾಮ್ ಇದೆ. ಯಾವುದು ಅದು ಗೊತ್ತಿರಬೇಕು. ಯಾವುದು ಸರ್ ಡ್ಯಾಮ್ 2 ಇರೋದು? ಒಂದು ಬಾಗಲಕೋಟೆ ಹತ್ರ ಬರುತ್ತಲ್ಲ, ವಿಜಯಪುರದ ಹತ್ರ, ಯಾವ್ದದು ಹೇಳ್ತೀರಾ? ಆಲಮಟ್ಟಿ ಸರ್, ಅದ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಂಥದ್ದು ಕ್ವಶನ್ ಕೇಳ್ಬೋದು, ಬಹದ್ದೂರ್ ಶಾಸ್ತ್ರಿ. ಓಕೆ, ಮತ್ತೆ ಇನ್ನೊಂದು ಯಾವುದು? ಯಾದಗಿರಿ ಬರುತ್ತೆ. ಯಾದಗಿರಿ ಯಾವ್ದದು? ಬಸವಪುರ, ನಾರಾಯಣಪುರ, ಬಸವ ಒಂದು ಡ್ಯಾಮ್ ಅಂತ ಕರಿತೀವಿ ಅಲ್ವಾ ಸರ್? 2 ಇಂಪಾರ್ಟೆಂಟ್ ಡ್ಯಾಮ್ಗಳು. ಇದು ದಕ್ಷಿಣ ಭಾರತದಲ್ಲಿ 2ನೇ ಅತಿ ದೊಡ್ಡ ನದಿ ಅಂತ ಕರಿತೀವಿ. ಮೊದಲನೇದು ಯಾವುದು ಸರ್? ಗೋದಾವರಿ, ಅದು ಗೊತ್ತಿರಬೇಕು. ನಾವು ದಕ್ಷಿಣ ಭಾರತ ಅಂತ ತಗೊಂಡಾಗ ಗೋದಾವರಿ ಇಸ್ ಅ ನಂಬರ್ 1. ಸೆಕೆಂಡು ಕೃಷ್ಣ ಬರುತ್ತೆ. ಓಕೆ, ಅಂದ್ರೆ ಅದು ಉದ್ದವಾದ ನದಿ ಅಂತ ತಗೊಂಡಾಗ. ಇಡೀ ಭಾರತ ತಗೊಂಡಾಗ ಗಂಗಾ ಫಸ್ಟ್ ಬರುತ್ತೆ, ಸೆಕೆಂಡ್ ಗೋದಾವರಿ ಬರುತ್ತೆ. ಓಕೆ, ಆಗ ದಕ್ಷಿಣ ಭಾರತದಲ್ಲಿ ಗೋದಾವರಿ ನಂಬರ್ 1. ಓಕೆ ಸರ್, ಅರ್ಥ ಆಗ್ತಿದೆಯಲ್ಲ? ಸೊ 2,53,000 ಚದರ ಕಿಲೋಮೀಟರ್ ಇರುತ್ತೆ. ಇದು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶಕ್ಕೆ ವಿಸ್ತಾರ ಮಾಡಿದೆ. ಇದರ ಜನನ ಪ್ರದೇಶ 43.74% ನಾವು ಕರ್ನಾಟಕದ ನೋಡ್ತೀವಿ. ಮಹಾರಾಷ್ಟ್ರ ಮತ್ತು ಆಂಧ್ರದಲ್ಲಿ ಕಮ್ಮಿ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕರ್ನಾಟಕ. ಇದರಲ್ಲಿ ತುಂಬಾ ಉಪನದಿಗಳಿದೆ. ಭೀಮಾ, ಕೊಯ್ನಾ, ಪಂಚಗಂಗಾ ನದಿ ಕ್ಷೇತ್ರ ಇದು ಮಹಾರಾಷ್ಟ್ರದಲ್ಲಿದೆ. ದೂದ್ ಗಂಗಾ ಈ ತರದ್ದು ನಮ್ಮ ರಾಜ್ಯದಲ್ಲಿದೆ. ಅತ್ಯಂತ ಇದರ ದೊಡ್ಡದಾದ ಉಪನದಿ ತುಂಗಭದ್ರಾ ಡ್ಯಾಮು ಕೂಡ ಇದೆ. ಈಗ ಮೊನ್ನೆ ಕ್ರೆಸ್ಟ್ ಗೇಟ್ಗಳನ್ನೆಲ್ಲ ಹೊಸದಾಗಿ ಮಾಡಿದ್ರು ಅಲ್ವಾ? ಮಹಾರಾಷ್ಟ್ರ, ಇದು ಯಾವುದು ಆಂಧ್ರ, ತೆಲಂಗಾಣದವರು ಬಂದಿದ್ರು ಅಲ್ವಾ ಸರ್? ಎಲ್ಲಿ ಬರುತ್ತೆ ತುಂಗಭದ್ರದ್ದು? ಎಲ್ಲಿ ಬರುತ್ತೆ ಡ್ಯಾಮು? ಎಲ್ಲಿ ಬರುತ್ತೆ? ಹೊಸಪೇಟೆ ಅಲ್ವಾ? ಅದು ಗೊತ್ತಿರಬೇಕು. ಸೊ ಕೃಷ್ಣಾ ನದಿ ಬಗ್ಗೆ ನೋಡೋದಾದ್ರೆ ಒಟ್ಟು 1,400 ಕಿಲೋಮೀಟರ್ 3 ರಾಜ್ಯಗಳ ಮುಖಾಂತರ ಹರಿದು ಆಂಧ್ರ ಪ್ರದೇಶ ನಿಜಾಮಪಟ್ಟಣದಲ್ಲಿ ಬಂಗಾಳ ಕೊಲ್ಲಿನ ಸೇರುತ್ತೆ. ಓಕೆ, ನಿಜಾಮಪಟ್ಟಣದಲ್ಲಿ ಬಂಗಾಳ ಕೊಲ್ಲಿನ ಸೇರುತ್ತೆ. ಅದು ಕೃಷ್ಣಾ ನದಿ. ಓಕೆ ಸರ್, ಕೃಷ್ಣಾ ನದಿ ಗೋದಾವರಿ ನಂತರ 2ನೇ ಅತಿ ದೊಡ್ಡ ನದಿ ಹೇಳ್ದೆ. ಓಕೆ, ಶ್ರೀಶೈಲಂ ಬಳಿ ಕಂದರವನ್ನು ನಿರ್ಮಿಸಿದೆ. ಕಂದರ ಅಂದ್ರೆ ನಿಮಗೆ ಆಳ. ಓಕೆ, ಒಂದು ಕುಯ್ಕೊಂಡು ಹೋಗ್ತಕ್ಕಂಥದ್ದು, ವ್ಯಾಲಿ ಅಂತ ಏನು ಕರಿತೀವಿ ಆ ಥರ. ಸೊ ಇಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ 17 ಜಿಲ್ಲೆಗಳಲ್ಲಿ ವಿಸ್ತರಿಸಿದೆ ಇದು ಕೃಷ್ಣಾ ನದಿ. ಯಾವುದು? ಬಳ್ಳಾರಿ, ವಿಜಯಪುರ, ಚಿತ್ರದುರ್ಗ, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಾಗಲಕೋಟೆ, ಗದಗ ಜಿಲ್ಲೆಗಳು. ಈ ನದಿಯ ಚಲನೆಯ ವ್ಯಾಪ್ತಿಯಲ್ಲಿ ಬೆಳಗಾವಿ, ಧಾರವಾಡ, ಹಾಸನ, ತುಮಕೂರು, ಯಲ್ಲಾಪುರ ಇಲ್ಲಿ ತನಕ ಕೂಡ ವ್ಯಾಪ್ತಿ ಇದೆ. ಬಟ್ ಇದು ಹರಿತಕ್ಕಂಥದ್ದು ನೋಡಿದ್ರೆ ಬಳ್ಳಾರಿ, ವಿಜಯಪುರ, ಚಿತ್ರದುರ್ಗ, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಾಗಲಕೋಟೆ, ಗದಗ ಜಿಲ್ಲೆಯಲ್ಲಿ ತುಂಬಾ ಜಲಾನಯನ ಪ್ರದೇಶಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಇದರಲ್ಲಿ ಪ್ರಮುಖವಾಗಿ ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಹರಿಯುತ್ತೆ? ಮಹಾರಾಷ್ಟ್ರ ಸತಾರಾ ಜಿಲ್ಲಾ ಜೋರ್ ಗ್ರಾಮದ ಸಮೀಪ ಇರುವ ಪಶ್ಚಿಮ ಘಟ್ಟದಿಂದ ಕೃಷ್ಣಾ ನದಿ ಮಹಾಬಲೇಶ್ವರದಿಂದ ಉತ್ತರಕ್ಕೆ 1,300 ಮೀಟರ್ ಎತ್ತರದಲ್ಲಿ ಏರುತ್ತದೆ. ಇದು ಬಂಗಾಳ ಕೊಲ್ಲಿಯ ತನಕ 1,400 ಕಿಲೋಮೀಟರ್ ತನಕ ಹರಿಯುತ್ತೆ.
ಓಕೆ, ಒಂದು. ಇನ್ನು ಕೃಷ್ಣಾ ನದಿ ಉಪನದಿ ಬಗ್ಗೆ ನಾವು ಮಾತಾಡೋದಾದ್ರೆ, ಕೃಷ್ಣಾ ನದಿ ಏನು ಹೋಗ್ತಾ ಇದೆ ಸ್ನೇಹಿತರೆ, ಬಲದಂಡೆ ಮತ್ತೆ ಎಡದಂಡೆ. ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು? ಘಟಪ್ರಭಾ, ಮಲ್ಲಪ್ರಭಾ, ತುಂಗಭದ್ರಾ. ಯಾವುದು ಸರ್? ಬಲದಂಡೆ. ಓಕೆ, ಘಟಪ್ರಭಾ ನೋಡಿ, ಕೃಷ್ಣಾ ನದಿ ಹೋಗ್ತಾ ಇದೆ ಅಲ್ವ ಅಲ್ಲಿ, ದಿಸ್ ಇಸ್ ದ ಕೃಷ್ಣಾ ನದಿ. ಹಿಂಗೆ ಹೋಗ್ತಾ ಇದೆ ಅಂದ್ರೆ ಘಟಪ್ರಭಾ ಇದೆ ನೋಡಿ ಇಲ್ಲಿ, ಮಲಪ್ರಭಾ ಇದೆ, ಹಿಂಗೆ ಹೋಗಿ ಸೇರ್ತಕ್ಕಂಥದ್ದು ತುಂಗಭದ್ರಾ. ಓಕೆ, ತುಂಗ ಮತ್ತು ಭದ್ರಾ ಎರಡು. ತುಂಗಭದ್ರಾಗೆ ವರ್ಧಾ ಆಗಿರ್ಬೋದು, ವೇದಾವತಿ, ಇವೆಲ್ಲ ತುಂಗಭದ್ರಾಗ ಉಪನದಿ. ಓಕೆ, ಸೊ ತುಂಗಭದ್ರಾ ಇವೆಲ್ಲ ಯಾವುದು ಸರ್? ಈ ಡೈರೆಕ್ಷನ್ ಹೋಗ್ತಾ ಇದೆ ಅಂದ್ರೆ ದಿಸ್ ಇಸ್ ಬಲದಂಡೆ. ಎಡದಂಡೆ ಯಾವುದು? ಭೀಮಾ ಇದೆ. ಓಕೆ, ಭೀಮಾ ಇಸ್ ವೆರಿ ಇಂಪಾರ್ಟೆಂಟ್. ಮುನ್ನೇರು ಇದೆ. ಓಕೆ, ಮುನ್ನೇರು ಇಸ್ ವೆರಿ ಇಂಪಾರ್ಟೆಂಟ್. ಮೂಸಿ ಇಲ್ಲಿ ಸೇರೋ ತನಕ, ಇಲ್ಲಿ ಇದು ಏನೋ ಹೈದರಾಬಾದ್ ಹತ್ರ ಹೋಗಿ ಇಲ್ಲಿ ಮುಂಚೆ ಸೇರಕ್ಕೆ ಮುಂಚೆ ಮೂಸಿ ಅಂತಕ್ಕಂಥ ಒಂದು ನದಿ ಬರುತ್ತೆ. ಸೊ ದಿಸ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್. ಓಕೆ ಫೈನ್ ಸರ್. ಇದ್ರ ಬಗ್ಗೆ ಹೆಚ್ಚು ಇಷ್ಟು ತಿಳ್ಕೊಂಡು ಸಾಕು, ಎಲ್ಲಿ ಹರಿಯುತ್ತೆ, ಎಲ್ಲಿ ಸೇರುತ್ತೆ, ಯಾವ ಯಾವ ರಾಜ್ಯಗಳ ಮುಖಾಂತರ ಹೋಗುತ್ತೆ. ಓಕೆ, ಸೊ ಅದನ್ನ ತಗೊಂಡ್ರೆ ಸಾಕು. ಮೂಸಿ ನದಿ. ಇನ್ನು ಕೃಷ್ಣಾ ನದಿಯ ಯೋಜನೆಗಳ ಬಗ್ಗೆ ಗೊತ್ತಿರಲಿ. ತುಂಗಭದ್ರಾ, ಘಟಪ್ರಭಾ, ನಾಗಾರ್ಜುನ ಸಾಗರ, ಮಲಪ್ರಭಾ, ಭೀಮಾ, ಭದ್ರಾ ಮತ್ತು ತೆಲುಗು ಗಂಗಾ ಅಂತಕ್ಕಂಥ ಯೋಜನೆಗಳನ್ನ ಮತ್ತೆ ಜಲವಿದ್ಯುತ್ ಕೇಂದ್ರಗಳನ್ನ ನಾವು ಕೊಯ್ನಾದಲ್ಲಿ ನೋಡ್ತೀವಿ. ಕೊಯ್ನಾ ಸಣ್ಣ ನದಿ, ಅದರ ಒಂದು ಉಪನದಿಯಾಗಿ ನೋಡಿದಿದೆ ಕೊಯ್ನಾ. ಓಕೆ, ಅದರಲ್ಲಿ ಒಂದು ಅಣೆಕಟ್ಟು ತುಂಬಾ ಹೆಸರುವಾಸಿ ಅದು. ಓಕೆ, ಆಗಾಗ ಅಲ್ಲಿ ಭೂಕಂಪ ಕೂಡ ಆಗ್ತಾ ಇರುತ್ತೆ. ಸೊ ಇಷ್ಟು ತಿಳ್ಕೊಂಡು ಸಾಕು. ಮತ್ತೆ ಮೂಸಿ ನದಿ ಕೂಡ ವೆರಿ ಇಂಪಾರ್ಟೆಂಟ್, ಹೈದರಾಬಾದ್ ಅದರ ಒಂದು ಇದರಲ್ಲಿ ಇರತಕ್ಕಂಥದ್ದು. ಸೊ ಅಷ್ಟು ನೋಡ್ಕೊಳ್ಳಿ ಸಾಕು. ಇನ್ನು ಇದ್ರ ಉಪ ಒಂದು ನದಿಗಳು ಅಂತ ನಾವು ನೋಡೋದಾದ್ರೆ, ಘಟಪ್ರಭಾ ಇದೆ. ಘಟಪ್ರಭಾ ಮಹಾರಾಷ್ಟ್ರ ರತ್ನಗಿರಿ ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ಉದಿಯುತ್ತೆ. ಇದರ ಎರಡು ಪ್ರಮುಖ ಒಂದು ಉಪನದಿಗಳು ಹಿರಣ್ಯಕೇಶಿ ಮತ್ತು ಮಾರ್ಕಂಡಿಯ. ಕೇಳಿದ್ದಾನೆ ಇದನ್ನ, ಪದೇ ಪದೇ ಕೇಳಿದ್ದಾನೆ. ಈ ಘಟಪ್ರಭಾ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನಿಮಗೆ ಗೋಕಾಕ್ ಜಲಪಾತ ನಿಮಗೆ ವೆರಿ ಇಂಪಾರ್ಟೆಂಟ್. ನಮ್ಮ ಗೋಕಾಕ್ ಜಲಪಾತ ಏನು ನಾವು ಬೆಳಗಾವಿಯಲ್ಲಿ ನೋಡ್ತೀವಲ್ಲ, ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ನದಿಗೆ ಒಂದು ಹಿಡಿಕಲ್ ಜಲಾಶಯ ಒಂದು ನಿರ್ಮಿತವಾಗಿದೆ ಗೋಕಾಕ್ ಬಳಿ, ಬೆಳಗಾವಿ ಜಿಲ್ಲೆಯಲ್ಲಿ. ಇದರ ಒಂದು ಡ್ಯಾಮ್ನ ನಾವು ನೋಡ್ಬೋದು. ಇನ್ನು ಮಲಪ್ರಭಾ, ಇದು ಕೂಡ ಬೆಳಗಾಮಲ್ಲಿ ನಮ್ಮ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟದ ಒಂದು ಕನ್ಕುಂಬಿಯಲ್ಲಿ ಇದು ಉಗಮಿಸುತ್ತೆ. ಇದು ನಮ್ಮ ಇಂಪಾರ್ಟೆಂಟ್ ಹೆಸರುವಾಸಿಯಾಗಿರ್ತಕ್ಕಂಥ ಪಟ್ಟದಕಲ್ಲು ಮತ್ತು ಹೈಹೊಳೆ ಇದರ ದಡದಲ್ಲಿ ಇದೆ. ಕೇಳಬಹುದು ಇಂಥ ಪ್ರಶ್ನೆಗಳು. ಮಲಪ್ರಭಾ ದಡದಲ್ಲಿ ಇರ್ತಕ್ಕಂಥದ್ದು ಇದು. ಪಶ್ಚಿಮದಲ್ಲಿ ಆಲಮಟ್ಟಿ ಮತ್ತು ಪೂರ್ವದಲ್ಲಿ ನಾರಾಯಣಪುರ ಜಲಾಶಯಗಳನ್ನ ನಿಮ್ಗೆ ಆಲಮಟ್ಟಿ ಮತ್ತು ನಾರಾಯಣಪುರ ಯಾವುದು ಸರ್? ಕೃಷ್ಣ. ಅದು ಆ ನಡುವೆ ಕೂಡಲ ಸಂಬಂಧ ಬಳಿ ಕೃಷ್ಣಾವನ ಸೇರುತ್ತೆ. ಓಕೆ, ಇದು ನವಿಲ್ ತೀರ್ಥ ಅಂತ ಕೂಡ ಕರೀತಾರೆ ಆ ಕಡೆ ಸೈಡು. ಇದರ ಮಲಪ್ರಭಾ ಜಲಾಶಯ ಈ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಪ್ರಸ್ತುತವಾದ ಅಡ್ಡ ಅಣೆಕಟ್ಟಾಗಿದೆ. ಸೊ ಇದಕ್ಕೆ ಸಣ್ಣ ಪುಟ್ಟ ನದಿಗಳು ಇದೆ, ಬೆಣ್ಣೆಹಳ್ಳ, ಹಿರೇಹಳ್ಳ, ತಾಸಿ. ನಿಮ್ಗೆ ಎಕ್ಸಾಮ್ ಅಲ್ಲಿ ಡಿಫಿಕಲ್ಟಿ ಮಾಡ್ಬೇಕಂದ್ರೆ ಇವೆಲ್ಲ ಕೇಳ್ಬಿಡ್ತಾನೆ. ಬೆಣ್ಣೆಹಳ್ಳ, ಹಿರೇಹಳ್ಳ, ತಾಸಿ ಇದು ಯಾವುದರ ಉಪನದಿ ಅಂತ ಎಲ್ಲ ಕೇಳ್ಬಿಡ್ತಾನೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಭೀಮಾ ಕೃಷ್ಣಾ ನದಿಗೆ ಎಡದಂಡೆಯ ಉಪನದಿ. ಅದು ಇದರ ಒಂದು ಇದು ಕೂಡ ಒಂದು ಮುಖ್ಯವಾದ ಕೃಷ್ಣಾ ನದಿಯ ಉಪನದಿ. ಇದು ಮಹಾರಾಷ್ಟ್ರ ಕರ್ನಾಟಕ ಗಡಿಯಲ್ಲಿ ಮುಂದುವರಿಯುತ್ತಿದ್ದು. ಮಹಾರಾಷ್ಟ್ರ ಭೀಮಶಂಕರ್ ಅನ್ನೋಂಥ ಜಾಗದಲ್ಲಿ ಅದು ಉದ್ಭವ ಆಗುತ್ತೆ. ಇದು ಬಿಜಾಪುರ ಮತ್ತು ಗುಲ್ಬರ್ಗಾ ಜಿಲ್ಲೆಯ ಗಡಿಯಲ್ಲಿ ಹರಿದು ಗುಲ್ಬರ್ಗಾ ಜಿಲ್ಲೆಯ ವಾಯುವ್ಯ ಆಗ್ನೇಯ ಕಡೆಗೆ ಅಡ್ಡ ಆಯಿತು ರಾಯಚೂರಿನ ಮುಖಾಂತರ ಹೋಗಿ ಆಂಧ್ರ ಪ್ರದೇಶ ಮಹಬೂಬ್ನಗರ ಜಿಲ್ಲೆಯ ಗಡಿಗಳ ಬಳಿ ಇದು ಕೃಷ್ಣಾ ನದಿಯನ್ನು ಸೇರ್ತಕ್ಕಂಥದ್ದು. ಓಕೆ, ಈ ನದಿ ರಾಜ್ಯದ ಅತ್ಯಂತ ಬರಪೀಡಿತ ಪ್ರದೇಶಗಳಲ್ಲಿ ಹರಿಯುತ್ತಿದ್ರು ಯಾವುದೇ ಆದ ಒಂದು ರಾಜ್ಯ ಸರ್ಕಾರ ಯೋಜನೆಗಳನ್ನ ಕೈಗೊಂಡಿಲ್ಲ. ಇದರ ಒಂದು ನದಿಯ ಒಂದು ಅಡ್ಡಲಾಗಿ ಅಣೆಕಟ್ಟಾಗಿರ್ಬೋದು ಮಾಡಿಲ್ಲ. ಇನ್ನು ತುಂಗಭದ್ರಾ ದೊಡ್ಡದಾಗಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಉಪನದಿ ಇದು. ಓಕೆ, ಇದು ಎರಡು ತುಂಗಾ ಮತ್ತು ಭದ್ರಾ ಅಂತ ಎರಡು ನದಿಗಳು ಕೂಡ್ಲಿ ಎಂಬ ಬಳಿ ಸೇರಿ ತುಂಗಭದ್ರಾ ನದಿಯಾಗಿ ಪರಿಣಮಿಸ್ತಕ್ಕಂಥದ್ದು. ಓಕೆ, ಇದಕ್ಕೆ ತುಂಬಾ ಇತಿಹಾಸ ಇದೆ. ತುಂಗಾ ಮತ್ತೆ ಭದ್ರಾ ಅಂದ್ರೆ ಏನು ಅದೆಲ್ಲ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಬೇಕಾಗಿಲ್ಲ ಇಲ್ಲಿ ಕೂಡ. ಓಕೆ, ಸೊ ಇಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ತುಂಗಭದ್ರಾ ಜಲಾಶಯ ಮತ್ತೆ ಇದರ ಹೊಸಪೇಟೆ ಹತ್ರ ಕಟ್ಟಿರ್ತಕ್ಕಂಥ ಡ್ಯಾಮ್ ಆಗಿರ್ಬೋದು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇದರ ಒಂದು ಉಪನದಿಗಳಂತ ನಾವು ನೋಡ್ತಾ ಬಂದಾಗ ಕುಮುದ್ವತಿ ನದಿ ಆಗಿರ್ಬೋದು, ತುಂಗಭದ್ರಾ ನದಿಯನ್ನು ಸೇರ್ತಕ್ಕಂಥದ್ದು. ಅದು ಬಿಟ್ರೆ ಅಂಜನಾಪುರ ಜಲಾಶಯ ಇದರ ವಿರುದ್ಧವಾಗಿ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ವರದಾ ನದಿ, ಓಕೆ, ತುಂಗಭದ್ರೆಯನ್ನು ಸೇರ್ತಕ್ಕಂಥದ್ದು ಬಿಲ್ವಿಗಿಯ ಬಳಿ. ಓಕೆ, ಧರ್ಮ ನದಿಯು ಕೂಡ ವರದಾ ನದಿಯ ಒಂದು ಬಳಿ, ದೇವಗಿರಿ ಬಳಿ ಕೂಡುತ್ತೆ ನದಿಯನ್ನ, ವರದಾ ನದಿಯನ್ನ. ಸಣ್ಣ ಪುಟ್ಟ ಒಂದು ತೊರೆಗಳು ಬಂದು ಸೇರ್ತಕ್ಕಂಥದ್ದು. ಓಕೆ, ಇದನ್ನು ನೋಡ್ಕೊಳ್ಳಿ. ವೇದಾವತಿ ಅಷ್ಟೇ, ಇದು ಕೂಡ ವೆರಿ ಇಂಪಾರ್ಟೆಂಟ್. ತುಂಗಭದ್ರದ ಉಪನದಿಗಳು ಇಷ್ಟೇ ಕೇಳೋದು. ನಿಮಗೆ ಇರೋ 10% ವೇಟೇಜ್ಗೆ ತುಂಬಾ ತಿಳ್ಕೊಂಡು ನೆಸಿಟಿನೂ ಕೂಡ ಇಲ್ಲ ಸ್ನೇಹಿತರೆ. ಮತ್ತೆ ಇದನ್ನು ಮಾರಿ ಕಣಿವೆ ಯೋಜನೆ ಅಂತ ಕರಿತೀವಿ. ಯಾಕಂದ್ರೆ ಇದು ಚಿಕ್ಕಮಗಳೂರು, ಚಿತ್ರದುರ್ಗ ಜಿಲ್ಲೆಯ ಮೂಲಕ ಹರಿದ ನಂತರ ಹಿರಿಯೂರು ಬಳಿ ಇದಕ್ಕೆ ವಾಣಿವಿಲಾಸ ಸಾಗರ ಜಲಾಶಯ ನಿರ್ಮಾಣ ಮಾಡಿದ್ವಿ. ಅತಿ ದೊಡ್ಡ ಏಷ್ಯಾ ಖಂಡದ ಮೊದಲ ಜಲಾಶಯ ಅಂತ ಕರಿತೀವಿ. ನಾವು ಮಾರಿ ಕಣಿವೆ ಯೋಜನೆ ಅಂತ ಕೂಡ ಕರಿತೀವಿ. ಮತ್ತೆ ತುಮಕೂರಿನ ಬಳಿ ಹುಟ್ಟುವ ಸುವರ್ಣಮುಖಿ, ತಿಪಟೂರು ಬಳಿ ಆರಂಭ ಕಾರಿ ತೊರೆಗಳು ಒಟ್ಟುಗೂಡಿ ಹಿರಿಯೂರಿನ ಬಳಿ ವೇದಾವತಿಯನ್ನು ಕೂಡ ಸೇರುತ್ತೆ. ವೇದಾವತಿ ನೆಕ್ಸ್ಟ್ ತುಂಗಭದ್ರೆಯನ್ನು ಸೇರುತ್ತೆ. ಓಕೆ, ಜಸ್ಟ್ ಇಷ್ಟು ನೋಡ್ಕೊಳ್ಳಿ ಸಾಕು. ಇನ್ನು ಕಾವೇರಿ ನದಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ.
ಇದು ಕೂಡ ಯಾಕಂದ್ರೆ ದಕ್ಷಿಣ ಕರ್ನಾಟಕ ಅಂದ್ರೆ ಅದು, ಉತ್ತರ ಕರ್ನಾಟಕ ಆದ್ರೆ ಅದು, ದಕ್ಷಿಣ ಕರ್ನಾಟಕ ಅಂದ್ರೆ ಕಾವೇರಿ ಅಂತ ಕರಿತೀವಿ, ದಕ್ಷಿಣ ಗಂಗೆ ಅಂತ ಕೂಡ, ಗೋದಾವರಿನೂ ಕೂಡ ಕರಿತೀವಿ ದಕ್ಷಿಣ ಗಂಗೆ ಅಂತ, ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರೆ ಇದು. ಸೊ ಕಾವೇರಿ ಬಗ್ಗೆ ನಾನು ಹೆಚ್ಚಿಗೆ ಹೇಳೋ ನೆಸಿಟಿ ಇಲ್ಲ. ತಲಕಾವೇರಿಯಲ್ಲಿ ಹುಟ್ಟತಕ್ಕಂಥದ್ದು, ಕರ್ನಾಟಕ ತಮಿಳುನಾಡಲ್ಲಿ ಹೆಚ್ಚಾಗಿ ಹರಿದು ಕಾವೇರಿ ಪಟ್ಟಣಂ ಬಳಿ ಬಂಗಾಳ ಕೊಳಿ ಸೇರ್ತಕ್ಕಂಥದ್ದು. ಇದು 805 ಕಿಲೋಮೀಟರ್ ಉದ್ದ ಹರಿಯುತ್ತೆ. 320 ಕಿಲೋಮೀಟರ್ ಉದ್ದ ಮಾತ್ರ ನಾವು ಕರ್ನಾಟಕದಲ್ಲಿ ಹರಿಯುತ್ತೆ, ಇನ್ನು ಮಿಕ್ಕಿದ್ದು ತಮಿಳುನಾಡಲ್ಲಿ ಮುಖಾಂತರ ಹರಿಯುತ್ತೆ. ಓಕೆ, ಒಂದಷ್ಟು ನಾವು ಕೇರಳ ಈ ಕಡೆಯಿಂದನೂ ಬರುತ್ತೆ, ಅಥವಾ ಕಬಿನಿ ಅನ್ನೋ ಆಗಿರ್ಬೋದು. ಅದೇ ರೀತಿ ವೆರಿ ಇಂಪಾರ್ಟೆಂಟು, ನಮ್ಮ ಜಲನ ಪ್ರದೇಶ 18ರಷ್ಟು ಭೂಭಾಗ ಒಳಗೊಂಡಿದೆ ಈ ಒಂದು ನದಿಯ ಒಂದು ಪಾತ್ರದಲ್ಲಿ. ಇದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರ ನಾವು ನಿರ್ಮಿಸಿರೋದು ಇದೇ ನದಿಗೆ, ಶಿವನ ಸಮುದ್ರದ ಹತ್ರ ಅಲ್ವಾ ಸರ್. ಅದಾದ್ಮೇಲೆ ಬೃಂದಾವನ ಇದೆ, KRS. ಅದಾದ್ರೆ ವೆರಿ ಇಂಪಾರ್ಟೆಂಟು ಜಲಪಾತಗಳು, ಚುಂಚನಕಟ್ಟೆ ಜಲಪಾತ ಆಗಿರ್ಬೋದು, ಶಿವನ ಸಮುದ್ರ ಜಲಪಾತ ಮಂಡ್ಯ ಜಿಲ್ಲೆ, ಓಕೆ, ಮತ್ತು ಹೊಗೆನಕಲ್ ಜಲಪಾತ, ಇದು ವೆರಿ ಇಂಪಾರ್ಟೆಂಟು. ಮತ್ತು ಇದರಿಂದ ದ್ವೀಪಗಳು ಆಗಿದೆ. ಕರ್ನಾಟಕದಲ್ಲಿ 2 ನೋಡಬಹುದು, ಶ್ರೀರಂಗಪಟ್ಟಣ ಮತ್ತೆ ಶಿಂಷಾ. ಇನ್ನೊಂದು ಶ್ರೀರಂಗಂ ತಮಿಳುನಾಡಲ್ಲಿರೋದು. 3 ದ್ವೀಪಗಳು ವೆರಿ ಇಂಪಾರ್ಟೆಂಟ್. ಇದರ ಉಪನದಿಗಳು ಹೇಮಾವತಿ, ಲಕ್ಷ್ಮಣ ತೀರ್ಥ, ಹಾರಂಗಿ, ಕಬಿನಿ, ಸುವರ್ಣವತಿ, ಲೋಕಪನಿ ತುಂಬಾ ಇವೆ. ಸೊ ಇದರಲ್ಲೂ ಕೂಡ ನಾವು ಎಡದಂಡೆ ಬಲದಂಡೆ ಅಂತ ಮಾಡ್ಕೋಬಹುದು. ಹಿಂಗ್ ನದಿ ಹರಿತಾ ಇದೆ ಅಂತಕ್ಕಂಥದ್ದಿದ್ರೆ ನಾವು ಅಮರಾವತಿ ನೋಡಿ, ಇದು ಒಂದು ಬಲದಂಡೆ ಉಪನದಿ. ಓಕೆ, ಮತ್ತೆ ಇಲ್ಲಿ ಕಬಿನಿ ಬಲದಂಡೆ, ಹಾರಂಗಿ ಬಲದಂಡೆ, ಓಕೆ, ಹೇಮಾವತಿ ಎಡದಂಡೆ, ಇಲ್ಲಿದೆ ನೋಡಿ ಹೇಮಾವತಿ, ಶಿಂಷಾ ಆಗಿರ್ಬೋದು. ಓಕೆ, ಸೊ ಈ ಥರ ನಾನು ಇಲ್ಲೂ ಇದೆ ನೋಡಿ ಅರ್ಕಾವತಿ, ಇವೆಲ್ಲ ಎಡದಂಡೆ ಇದು. ಸೊ ಯಾಕಂದ್ರೆ ನದಿ ಹರಿತಾ ಇರೋದು ಹೀಗೆ. ಓಕೆ ಸರ್, ಅಮರಾವತಿ, ನೋಯಲ್, ಭವಾನಿ, ಸುವರ್ಣವತಿ, ಕಬ್ಬಿನಿ, ಲಕ್ಷ್ಮಣ ತೀರ್ಥ, ಹಾರಂಗಿ ಇವೆಲ್ಲ ಇದೆಯಲ್ಲ, ಇವೆಲ್ಲ ನಮಗೆ ಬಲದಂಡೆ ಉಪನದಿಗಳು, ಅಂದ್ರೆ ರೈಟ್ ಬ್ಯಾಂಕ್ ರಿವರ್ಸ್ಗಳಾಗ್ತವೆ. ಸೊ ಇಲ್ಲೂ ನಾನು ಲಿಸ್ಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಮತ್ತೆ ಯಾವ್ಯಾವ ಜಲಪಾತ ನೋಡ್ಕೊಳ್ಳಿ, ದಟ್ಸ್ ಮೋರ್ ದನ್ ಎನಫ್. ಓಕೆ, ಇನ್ನು ಹೊಗೆನಕಲ್ ನೋಡ್ಬೋದು, ಮತ್ತೆ ಮೇಕೆದಾಟು ನೋಡ್ಬೋದು. ಇದು ವೆರಿ ಇಂಪಾರ್ಟೆಂಟು. ಎಲ್ಲಿ ಬರುತ್ತೆ, ನಮ್ಮ ಇದ್ರ ಹತ್ರ ಬರುತ್ತೆ, ಕನಕಪುರದ ಹತ್ರ, ಕರ್ನಾಟಕ ತಮಿಳುನಾಡು ಗಡಿ ಹತ್ರನೂ ನೋಡ್ಬೋದು. ಇದನ್ನ ಹೊಗೆನಕಲ್ಲಾಗಿ ನೋಡ್ಬೋದು. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇದರ ಉಪನದಿಗಳ ಬಗ್ಗೆ ನೋಡೋದಾದ್ರೆ, ಹೇಮಾವತಿ ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಕ್ಷಿಣ ಭಾಗದಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 1219 ಕಿಲೋಮೀಟರ್ ಎತ್ತರದಲ್ಲಿ ಹುಟ್ಟುತ್ತೆ. ಇದು ಕೃಷ್ಣರಾಜಸಾಗರ ಬಳಿ ಕಾವೇರಿ ನದಿಯನ್ನು ಸೇರುತ್ತೆ. ಯಗಚಿ ಹೇಮಾವತಿಯ ಪ್ರಮುಖ ಉಪನದಿ. ಇದನ್ನ ಪದೇ ಪದೇ ಕೇಳ್ತಾ ಇರ್ತಾನೆ, ಯಗಚಿ ಯಾವುದರ ಉಪನದಿ ಅಂತ. ಹೇಮಾವತಿಯ ಪ್ರಮುಖ ಉಪನದಿ. ಇಷ್ಟೇ ತಿಳ್ಕೊಬೇಕು, ನಾನು ಏನ್ ಹೇಳ್ತೀನಿ ಅಷ್ಟೇ ತಿಳ್ಕೊಬೇಕು, ಜಾಸ್ತಿ ತಲೆಯಾಟೆ ಮಾಡಂಗಿಲ್ಲ ಸ್ನೇಹಿತರೆ. ಯಾವುದಕ್ಕೆ, ಎಸ್ಪೆಷಲಿ ನಾನು ಮಾಡ್ತಾ ಇರೋದು ಲ್ಯಾಂಡ್ ಸರ್ವೇಯರ್ಗೆ, GKಗೂ ಹೆಲ್ಪ್ ಆಗುತ್ತೆ, ಇದು ನಿಮ್ಮ ಪೇಪರ್ 2ಗೂ ಹೆಲ್ಪ್ ಆಗುತ್ತೆ. ಇನ್ನು ಹಾರಂಗಿ ವೆರಿ ಇಂಪಾರ್ಟೆಂಟ್. ಕೊಡಗು ಜಿಲ್ಲೆಯಲ್ಲಿ ಹಾರಂಗಿ ಡ್ಯಾಮೇ ಇದೆ. ನೀವು ಇದು ಕೂಡಿಗೆಯ ಬಳಿ ಕಾವೇರಿ ನದಿಯನ್ನು ಸೇರ್ತಕ್ಕಂಥದ್ದು. ಕಬಿನಿ ನಾವು ವೈನಾಡ್ ಕೇರಳ, ಅಲ್ಲಿಂದ ನಾವು ಅದು ಹರ್ಕೊಂಡು ಬರುತ್ತೆ. ಕಬಿನಿ ಕೇರಳದಲ್ಲಿ ಮಳೆ ಆದ್ರೆ ಮಾತ್ರ ನಮ್ ಕಬಿನಿ ತುಂಬೋದು, ಕಾವೇರಿ ತುಂಬೋದು. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಬಿನಿ ಡ್ಯಾಮ್ ನಾವು ನೋಡಬಹುದು HD ಕೋಟೆ ಹತ್ರ ಅಲ್ವಾ ಸರ್. ಇದು ಎಲ್ಲಿ ಸೇರುತ್ತೆ ಕಾವೇರಿಗೆ, ನರಸೀಪುರ, ತಿರುಮಲಕೂಡು ನರಸೀಪುರ ಕಾವೇರಿ ನದಿನ ಸೇರುತ್ತೆ. ಇದೊಂದು ಪವಿತ್ರ ಯಾತ್ರಾ ಸ್ಥಳ. ಒಂದು ನಾವು ಆಸ್ ಎ ಏನೋ ಸಂಗಮ ಹಾಗೆ ಅಲ್ಲಿ ಪೂಜೆಗಳು ಮಾಡ್ತೀವಿ. ಈ ತರ ನದಿಗಳು ನೋಡೋದಾದ್ರೆ ಅರ್ಕಾವತಿ ಇದೆ. ಇದು ಕೂಡ ಶಿಂಷಾ ನದಿ ಈ ತಿಪಟೂರು ಬಳಿ ಉಗಮಗೊಂಡು ಹರಿದು ಕಾವೇರಿ ನದಿಯನ್ನು ಸೇರ್ತಕ್ಕಂಥದ್ದು. ನಂದಿದುರ್ಗದ ಉಗಮಗೊಳ್ಳುತ್ತೆ. ಸುವರ್ಣವತಿ ಇದು ಹೊನ್ನುಹೊಳೆ ಅಂತ ಕರಿತೀವಿ, ಹೊನ್ನುಹೊಳೆ ಅಂತ ಅಂದ್ರೆ ಆ ತರ ಕಲರ್ ಕಾಣುತ್ತೆ. ಚಾಮರಾಜ ಪುಣಜೂರು ಸಮೀಪ ಉಗಮಗೊಳ್ಳುತ್ತೆ. ಇದು ತಲಕಾಡಿನ ಬಳಿ ಕಾವೇರಿಯನ್ನು ಸೇರುತ್ತೆ. ಚಿಕ್ಕಹೊಳೆ ಇದರ ಉಪನದಿಯಾಗಿದೆ. ಕೇಳಿತಾನೆ ಇದನ್ನ, ಹೊನ್ನುಹೊಳೆ, ಚಾಮರಾಜನಗರದ ಪುಣಜೂರು, ಎಲ್ಲಿ ಹುಟ್ಟಿತ್ತೆ ಹೊನ್ನುಹೊಳೆ. ಈ ತರ ಉಪನದಿಗಳನ್ನು ಹೆಚ್ಚಾಗಿ ನಿಮಗೆ ಹೊಂದಿಸಿ ಬರೆಯಲು ಕೇಳಿದ್ದಾನೆ ಸ್ನೇಹಿತರೆ. ಲಕ್ಷ್ಮಣ ತೀರ್ಥ ಇದು ಕೂಡ ವೆರಿ ಇಂಪಾರ್ಟೆಂಟ್. ಕೊಡಗಿನ ಪಶ್ಚಿಮ ಘಟ್ಟ ಉಪಗೊಂಡು ಕೃಷ್ಣರಾಜಸಾಗರ ಅಣೆಕಟ್ಟಿಗೆ ಸ್ವಲ್ಪ ಮುಂಚೆ ಕಾವೇರಿ ನದಿಯನ್ನು ರಾಮೇನಹಳ್ಳಿ ಬಳಿ ಸೇರುತ್ತೆ. ರಾಮತೀರ್ಥ ಇದರ ಉಪನದಿಯಾಗಿದೆ. ಲಕ್ಷ್ಮಣ ತೀರ್ಥದ ಉಪನದಿ ರಾಮತೀರ್ಥ. ಇದರದ್ದು ಕೊಡಗು ಜಿಲ್ಲೆ ಇರುಪ್ಪು ಜಲಪಾತ, ಇರುಪ್ಪು ಫಾಲ್ಸ್ ವೆರಿ ಇಂಪಾರ್ಟೆಂಟ್, ಲಕ್ಷ್ಮಣ ತೀರ್ಥ ನದಿಯಲ್ಲಿ ಇರೋದು. ಅದೇ ತರ ಲೋಕಪಾವತಿ ಅಂತ ಇದು ಮೇಲುಕೋಟೆ ಸಮೀಪವನ್ನು ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಸೇರುತ್ತೆ. ಮೋಯಾರ್ ನದಿ ಇದು ಕೂಡ ಕರ್ನಾಟಕ ಅತ್ಯಂತ ದಕ್ಷಿಣ ನದಿ. ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಬಂಡೀಪುರ ಅರಣ್ಯದ ಮೂಲಕ ಹರಿದು ತಮಿಳುನಾಡು ಭವಾನಿಯನ್ನು ಸೇರುತ್ತೆ. ಇದು ಭವಾನಿ ನದಿಗೆ ಸೇರ್ತಕ್ಕಂಥದ್ದು. ಓಕೆ, ಭವಾನಿ ನದಿ ತಮಿಳುನಾಡಲ್ಲಿ ಇದೆ, ಕಾವೇರಿಯ ಉಪನದಿ. ಮೋಯಾರ್ ನದಿ ಬಂಡೀಪುರದ ಹತ್ರ ನಾವು ಒಂದು ಸಣ್ಣ ತೊರೆಯಾಗಿ ನೋಡ್ತೀವಿ. ಸೊ ಇದಿಷ್ಟು ಕಾವೇರಿ ನದಿ ಬಗ್ಗೆ ಸ್ನೇಹಿತರೆ. ಇನ್ನು ನಂದಿದುರ್ಗ ವ್ಯವಸ್ಥೆ ಅಂತ ಬಂದಾಗ ಇಲ್ಲಿ ನಿಮಗೆ ಚಿಕ್ಕಬಳ್ಳಾಪುರ, ಇದು ಯಾವುದೋ ಕೋಲಾರ ಈ ಕಡೆ ಇಂದ ಹರಿದು ತಮಿಳುನಾಡಿಗೆ ಹೋಗ್ತಕ್ಕಂಥದ್ದು. ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ ಅಥವಾ ಉತ್ತರ ಪಿನಾಕಿನ ಪೆನ್ನಾರ್ ನದಿ ಅಂತ ಕೂಡ ಕರಿತೀವಿ. ಓಕೆ, ಸೊ ಇದು ಕೂಡ ವೆರಿ ಚಿಕ್ಕಬಳ್ಳಾಪುರ ನಂದಿದುರ್ಗ ಸರಣಿಯಲ್ಲಿರೋ ಚೆನ್ನಕೇಶವ ಬೆಟ್ಟಗಳು ಹುಟ್ಟುತ್ತಿದ್ದು. ಉತ್ತರದ ಕಡೆಗೆ ಚಿಕ್ಕಬಳ್ಳಾಪುರ ತುಮಕೂರು ಜಿಲ್ಲೆಯಲ್ಲಿ ಹರಿದು ಆಂಧ್ರ ಪ್ರದೇಶನ ಪ್ರವೇಶಿಸುತ್ತೆ. ಅಲ್ಲಿ ಹಿಂದೂಪುರ ಪೆನುಕೊಂಡ ತಾಲೂಕಿನ ಮುಖಾಂತರ ಹರಿದು ಆಂಧ್ರ ಪ್ರದೇಶ ಪ್ರವೇಶಿಸುತ್ತದೆ. ಮತ್ತು ಕರ್ನಾಟಕದಲ್ಲಿ 61 ಕಿಲೋಮೀಟರ್ ಆದ್ರೆ 597 ಕಿಲೋಮೀಟರ್ ಅಲ್ಲಿ ಇನ್ನು ಮಿಕ್ಕಿದ್ದು ಆಂಧ್ರ ಪ್ರದೇಶ ನೋಡ್ತೀವಿ. ಓಕೆ, ಇದರ ಪ್ರಮುಖ ಉಪನದಿ ಜಯಮಂಗಲಿ ಅಂತ.
ಚಿಕ್ಕಮಗಳೂರು ಚಿತ್ರಾವತಿ ಮತ್ತು ನದಿ ಕೂಡ ಇದಕ್ಕೆ ಉಪನದಿಯಾಗಿ ನಾವು ನೋಡ್ಬೋದು. ಮತ್ತೆ ದಕ್ಷಿಣ ಪಿನಾಕಿನಿ ಇದು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿದುರ್ಗ ಬೆಟ್ಟದಲ್ಲಿ ಉಗಮ ಆಗ್ತಕ್ಕಂಥದ್ದು. ಇದು ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ ಜಿಲ್ಲೆಗಳ ಮುಖಾಂತರ ಹರಿದು ತಮಿಳುನಾಡು, ಪಾಂಡಿಚೇರಿ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇನ್ನು ಪಾಲಾರ್ ಇದು ಕೋಲಾರ ಜಿಲ್ಲಾ ತಳಗಳವಾರ ಸಮೀಪದಲ್ಲಿ ಉಗಮ ಆಗುತ್ತೆ. ಇದು ಕೂಡ 93 ಕಿಲೋಮೀಟರ್ ಆಗ್ನೇಯ ದಿಕ್ಕಿಗೆ ಹರಿಯುತ್ತೆ. ಆಗ್ನೇಯ ದಿಕ್ಕಿಗೆ ಹಿಂಗೆ ಹರಿದು ಆಂಧ್ರ ಪ್ರದೇಶ, ತಮಿಳುನಾಡು, ಕೊನೆಗೆ ಚೆನ್ನೈ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇದಿಷ್ಟು ಕಾವೇರಿಯ ಪ್ರಮುಖ ಉಪನದಿಗಳು ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಗೋದಾವರಿ. ಇದು ಅತ್ಯಂತ ದೊಡ್ಡದಾದ ಇದರ ಬಗ್ಗೆ ಹೆಚ್ಚು ಬೇಡ. ಮಂಜರಾ ನದಿ ಅದರ ಪ್ರಮುಖವಾದ ಉಪನದಿಯಾಗಿದೆ ಗೋದಾವರಿದು ಮಂಜರಾ. ಓಕೆ, ಇದು ಕರ್ನಾಟಕದಲ್ಲಿ ಸ್ವಲ್ಪ ದೂರ ಮಾತ್ರ. ಎಲ್ಲಿ ಬರುತ್ತೆ ಗೊತ್ತಾ? ಇದು ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ದೂರ ಹರಿಯುತ್ತೆ. ಬೀದರ್ ಜಿಲ್ಲೆ ಪಶ್ಚಿಮ ಭಾಗದಲ್ಲಿ ಕರ್ನಾಟಕವನ್ನು ಪ್ರವೇಶಿಸುತ್ತೆ. ಆಮೇಲೆ ಅಗೇನ್ ನಿಮಗೆ ಇಟ್ ವಿಲ್ ಗೋ ಟು ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಮುಖಾಂತರ ಹರಿತಕ್ಕಂಥದ್ದು. ಓಕೆ ಫೈನ್ ಸರ್, ಅರ್ಥ ಆಗ್ತಿದೆಯಲ್ಲ? ಸೊ ಗೋದಾವರಿ ಈಗ ಅತಿಯಾದ ದೊಡ್ಡ ನದಿ ಅಂತ ಏನು ಕರಿತೀವಿ. ದಕ್ಷಿಣ ಭಾರತದಲ್ಲಿ ಅತಿಯಾದ, ಭಾರತದಲ್ಲಿ 2ನೇ ಅತಿ ದೊಡ್ಡ ನದಿ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕಂ ಬಳಿ ಇದು ಹುಟ್ಟುತ್ತೆ. ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಮೂಲಕ ಹರಿದು ಆಂಧ್ರ ಪ್ರದೇಶ ಕಾಕಿನಾಡ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಕರ್ನಾಟಕದಲ್ಲಿ ಸ್ವಲ್ಪ ಭಾಗ ಹರಿಯುತ್ತೆ ಅಷ್ಟೇ. ನಾನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ, ಬೀದರ್ ಹತ್ರ ಹರಿಯುತ್ತೆ. ಓಕೆ, ಇದ್ರದ್ದು ಉಪನದಿಗಳು ನೋಡ್ಬೇಕಾ? ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ನೋಡ್ಬೋದು ಅಂತ ಕೂಡ ನೋಡ್ಬೋದು. ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇದರ ಪ್ರಮುಖವಾಗಿ ನೋಡೋದಾದ್ರೆ ಉಪನದಿ ಸ್ನೇಹಿತರೆ, ಮಂಜರಾ ಒಂದು ಏಕೈಕ ರೈಟ್ ಬ್ಯಾಂಕ್ ರಿವರ್, ಅಂದ್ರೆ ಬಲದಂಡೆ ನದಿ. ಓಕೆ, ಇನ್ನೆಲ್ಲ ಎಡದಂಡೆ ನದಿಗಳು ಇದೆ ನೋಡಿ. ಇಲ್ಲಿ ನೋಡಿ ಮಂಜರಾ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಿಂಗೇನಿದೆ, ಹಿಂಗೆ ಡಿವೈಡ್ ಆಗುತ್ತೆ ನೋಡಿ. ಮಂಜರಾ ಇದೆಯಲ್ಲ, ದಿಸ್ ಇಸ್ ಒಂದು ಬಲದಂಡೆ ನದಿ. ಇನ್ನೆಲ್ಲ ವರ್ಧಾ, ಪೆನ್ಗಂಗಾ ಆಗಿರ್ಬೋದು, ಓಕೆ, ವೈಗಂಗಾ ಆಗಿರ್ಬೋದು, ಖನ್ನಾ ಆಗಿರ್ಬೋದು, ಪೆಂಚ್ ಆಗಿರ್ಬೋದು, ಇವೆಲ್ಲ ಎಡದಂಡೆಯ ಉಪನದಿಗಳು, ಲೆಫ್ಟ್ ಬ್ಯಾಂಕ್ ರಿವರ್ಸ್ಗಳಾಗಿದೆ. ಮತ್ತೆ ಇನ್ನು ಗೋದಾವರಿಗೆ ಸಮೀಪ ನಾವು ನೋಡೋದಾದ್ರೆ ಸ್ನೇಹಿತರೆ, ಹೋಗ್ತಾ 2 ತೊರೆಗಳಾಗಿರುತ್ತೆ. ಅದು ಗೌತಮಿ ಗೋದಾವರಿ, ವಶಿಷ್ಠ ಗೋದಾವರಿ ಅಂತ ಬಂಗಾಳಗೊಲ್ಲಿ ಸೇರಕ್ಕಿಂತ ಮುಂಚೆ ಇಲ್ಲಿ ರಾಜಮುಂಡ್ರಿ ಹತ್ರ ಡಿವೈಡ್ ಆಗುತ್ತೆ. ಹಿಂಗೆ ನೋಡಿ ಡಿವೈಡ್ ಆಗುತ್ತೆ. ಓಕೆ, ಸೊ ತುಂಬಾ ಇದ್ರ ಬಗ್ಗೆ ಡೀಟೇಲ್ ಬೇಕಾಗಿಲ್ಲ. ಅದರ ಉಪನದಿಗಳು ನೋಡ್ಕೊಳ್ಳಿ ಸಾಕು ಸ್ನೇಹಿತರೆ. ಇನ್ನು ಇದರ ಯೋಜನೆಗಳು ನಿಮಗೆ ಎಸ್ಪೆಷಲಿ ಇಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಪುಲ್ಲಾವರಂ ಯೋಜನೆ ಆಗಿರ್ಬೋದು, ಇಂದ್ರಾವತಿ ಸಂಬಂಧಪಟ್ಟಂತೆ ಯೋಜನೆಗಳಾಗಿರ್ಬೋದು. ಓಕೆ, ಪ್ರಣೀತ ಚವಾಲ ಪುಲ್ಲಾವರಂ ಏತ ನೀರಾವರಿ ಯೋಜನೆ ಅಂತ ಕರಿತೀವಿ. ಗೋದಾವರಿ ಬ್ಯಾರೇಜ್ ಆಗಿರ್ಬೋದು. ಈ ಥರದ ಒಂದಷ್ಟು ಈ ನದಿಯ ವಿರುದ್ಧ ಒಂದಷ್ಟು ಯೋಜನೆಗಳನ್ನು ಕೈಗೊಂಡಿದ್ದಾರೆ. ಸೊ ಅಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನು ನಾವು ಈಗ ಈಸ್ಟ್ ಫ್ಲೋಯಿಂಗ್ ರಿವರ್ ಬಗ್ಗೆ ನೋಡಿದ್ವಿ. ವೆಸ್ಟ್ ಫ್ಲೋಯಿಂಗ್ ಪಶ್ಚಿಮವಾಗಿ ಹರಿಯುವ ನದಿಗಳು ಅಂತ ನೋಡಿದ್ರೆ ಮುಖ್ಯವಾಗಿ ಕಾಳಿ ನದಿ, ನೇತ್ರಾವತಿ ನಾವು ತುಂಬಾ ಯೂಶಲಿ. ಅದು ಬಿಟ್ಟರೆ ಅಘನಾಶಿನಿ, ವರಾಹಿ, ಹಾಲಾಡಿ, ಸ್ವರ್ಣ, ಸೀತಾ, ಈ ತರ ಒಂದಷ್ಟು ಗಂಗಾವತಿ ಅಥವಾ ಬೇಡ್ತಿ ಅಂತ ಕರಿತೀವಿ. ಸೊ ಇದಷ್ಟು ಪ್ರಮುಖವಾಗಿ ನಾವು ನೋಡ್ಬೋದು. ಇದನ್ನ ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾನೆ ನೋಡಿ. ನಾನು ಹೇಳ್ದಷ್ಟು ಮಾತ್ರ ಓದ್ಕೊಳ್ಳಿ ಸ್ನೇಹಿತರೆ. ತುಂಬಾ ನದಿಗಳು ಜಾಸ್ತಿ ಇದೆ ಅಲ್ವಾ. ನಾನು ಹೇಳ್ದಷ್ಟು ಇದ್ರಲ್ಲಿ 1 ಕ್ವಶನ್ 2 ಕ್ವಶನ್ ಬಂದ್ರೆ ಹೆಚ್ಚು ಅದೇನೆ. ನಾನು ಹೇಳಿದ್ನಲ್ಲ ಹೆಂಗೆ ಕೇಳ್ಬೋದು ಅಂತ ಡಿಫಿಕಲ್ಟಿ ನಾನು ಆಲ್ರೆಡಿ ಕ್ವಶನ್ಸ್ ನಿಮಗೆ ತೋರಿಸಿದ್ದೇನೆ. ಸೊ ಆ ಥರ ಕೇಳ್ಬೋದು. ಅದರ್ವೈಸ್ ನೀವು ನಮ್ಮ ವಿಡಿಯೋ ಸರಣಿ GK ಸರಣಿಲಿ ಜಿಯೋಗ್ರಫಿ ತೆಗೆದು ನೋಡಿದ್ರೆ ಕರ್ನಾಟಕದ ಜಿಯೋಗ್ರಫಿಲಿ ಹೆಂಗೆ ಕೇಳ್ತಾನೆ ಅಂದ್ರೆ ಕಾಳಿ ನದಿ ಎಲ್ಲಿ ಹುಟ್ಟುತ್ತೆ? ಒಂದು ಉತ್ತರ ಕನ್ನಡ ಜಿಲ್ಲಾ ಸೋಫಾ ತಾಲೂಕಿನ ದಿಗ್ಗಿಗಾಮದಲ್ಲಿ ಉಗಮ ಆಗುತ್ತೆ. ಓಕೆ, ಇದು ಎಲ್ಲಿ ಸಮುದ್ರ ಸೇರುತ್ತೆ ಅಂತ ಕೇಳ್ತಾನೆ. ಪಶ್ಚಿಮವಾಗಿ ಕಾರವಾರದ ಬಳಿ ಅರಬ್ಬಿ ಸಮುದ್ರ ಕೇಳ್ತಾನೆ. ಎಲ್ಲಿ ಸೇರುತ್ತೆ ಕಾರವಾರನ? ಅಂದ್ರೆ ಇದು ಅಳಿವೆ ಎಲ್ಲಿ ನಿರ್ಮಿಸುತ್ತೆ ಅಂತ ಕೇಳ್ತಾನೆ. ಅಳಿವೆ ಇಸ್ ದ ಸೆನ್ಸ್ ಎಸ್ಚುರಿ ಅಂತ ಕೇಳ್ತೀವಿ. ಎಸ್ಚುರಿ ಅಂದ್ರೆ ನದಿ ಒಂದು ಸಮುದ್ರಕ್ಕೆ ಸೇರುವ ಜಾಗ. ಐದರ್ ಡೆಲ್ಟಾ ಆಗಿರ್ಬೇಕು ಅದು, ಅಥವಾ ಎಸ್ಚುರಿ ಅಳಿವೆ ಆಗಿರ್ಬೇಕು ಅಥವಾ ಡೆಲ್ಟಾ ಆಗಿರ್ಬೇಕು. ಅಳಿವೆ ಆಗಂತ ಯಾಕೆ ಕರಿತೀವಿ? ಪಶ್ಚಿಮಕ್ಕೆ ಹರಿಯುವ ನದಿಗಳು ತುಂಬಾ ಒಂದಷ್ಟು ಮಣ್ಣು ಇದನ್ನ ತಗೊಂಡು ಹೋಗಲ್ಲ. ಹಾಗಾಗಿ ಅಳಿಗಳು ಸ್ಟ್ರೈಟ್ ಆಗಿ ಹಿಂಗೆ ಬಂದು ಸೇರ್ತವೆ. ಹಾಗಾಗಿ ಅದು ಕಿರಿದಾಗಿರ್ತವೆ, ಅದಕ್ಕೆ ಅಳಿವೆ ಅಂತ ಕರಿತೀವಿ. ಕಾರವಾರದ ಬಳಿ ಅರಬ್ಬಿ ಸಮುದ್ರ ಸೇರುತ್ತೆ. ಇದರಿಂದ ಯಾವ ಒಂದು ಫಾಲ್ಸ್ ಆಗುತ್ತೆ ಅಂತ ಲಾಂಗುಳಿ ಫಾಲ್ಸ್ ಅದು ಗೊತ್ತಿರಬೇಕು. ಲಾಂಗುಳಿ ಜಲಪಾತ ಇದರಲ್ಲಿ ಇದೆ. ಓಕೆ, ಈ ತರದ್ ಕೇಳ್ತಾನೆ ಎಕ್ಸಾಮ್. ಓಕೆ, ಇನ್ನು ಶರಾವತಿ ಅಷ್ಟೇ ಪಶ್ಚಿಮ ಘಟ್ಟದಲ್ಲೇ. ಇದು ಕೂಡ ಶಿವಮೊಗ್ಗ ಜಿಲ್ಲಾ ತೀರ್ಥಹಳ್ಳಿ ತಾಲೂಕಿಗೆ ಸೇರಿದ ಅಂಬುತೀರ್ಥರ ಬಳಿ ಉಗಮ ಆಗುತ್ತೆ. ಇದು ಅರಬ್ಬಿ ಸಮುದ್ರವನ್ನು ಹೊನ್ನಾವರದ ಬಳಿ ಸೇರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಷ್ಟ ಬೇಕಾಗಿರೋದು ನಿಮಗೆ. ಇದರಿಂದ ಜೋಗ್ ಜಲಪಾತ ಆಗ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಈ ನದಿಗೆ ಹರಿದ್ರಾವತಿ, ಎಣ್ಣೆಹೊಳೆ ಎಂಬ ಪ್ರಮುಖ ಉಪನದಿಗಳಿದೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಈ ನೇತ್ರಾವತಿ ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆ ಬಳ್ಳಾರ ದುರ್ಗದ ಬಳಿ ಉಗಮ ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ ಉದ್ದವಾಗಿ ಹರಿಯುವ ನೇತ್ರಾವತಿ ನದಿಯು 96 ಕಿಲೋಮೀಟರ್ ನಂತರ ದಕ್ಷಿಣಮುಖವಾಗಿ ಬಂಗಾಡಿ ಕಣಿವೆಯಲ್ಲಿ ಹರಿದು ಬಂಡಾಜೆ ಎಂಬಲ್ಲಿ ಧುಮುಕಿ ಬಂಡಾಜೆ ಜಲಪಾತವನ್ನು ಮಾಡುತ್ತೆ. ಸೊ ಬಂಡಾಜೆ ವಾಟರ್ ಫಾಲ್ಸ್ ಇದು ಗೊತ್ತಿರಬೇಕು. ಇದು ಮಂಗಳೂರು ನಗರದ ಬಳಿ ಇರುವ ಕೊಡೆಯಾಲಬೈಲ್ ಎಂಬ ಬಳಿ ಅರಬ್ಬಿ ಸಮುದ್ರ ಸೇರುತ್ತೆ. ಮಂಗಳೂರು ಹತ್ರ ಸೇರುತ್ತೆ. ಓಕೆ, ಇದರ ಉಪನದಿಗಳು ಗುರುಪುರ, ಕುಮಾರಧಾರ, ಪಾಲ್ಗೋಡಿ ಇದರ ಉಪನದಿಗಳು. ಗಂಗವಳ್ಳಿ ಅಥವಾ ಬೇಡ್ತಿ ವೆರಿ ಇಂಪಾರ್ಟೆಂಟ್. ಇದು
ಸೋಮೇಶ್ವರ ಕುಂಡ ಶಲ್ಮಲ ಎಂಬ ಹೆಸರಿನ ಉಗಮಗೊಂಡು ದಕ್ಷಿಣಕ್ಕೆ ಇರುತ್ತೆ. ಗಂಗಾವಳಿ ಧಾರವಾಡ ಬಳಿ ಉಗಮ ಆಗ್ತಕ್ಕಂಥ ಬೇಡ್ತಿ ಅದರ ಉಪನದಿ. ಇದು ಮಾಗೋಡು ಜಲಪಾತ ಮಾಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಸರ್, ಮಾಗೋಡು ಜಲಪಾತ. ಓಕೆ, ಹಾಗಾದ್ರೆ ಅದೇ ರೀತಿ ಅಗನಾಶಿ ಸಿಸ್ಸಿ ಬಳಿಯಲ್ಲಿ ಹರಿಯುವ 2 ಹೊಳೆಗಳು ಸಿದ್ದಾಪುರ ತಾಲೂಕಿನಲ್ಲಿ ಮಟ್ಟೇಹಳ್ಳಿಯ ಬಳಿ ಸಂಗಮಗೊಂಡು ಅಗನಾಶಿನಿ ಎಂಬ ಹೆಸರಿಂದ ಹರಿಯುತ್ತೆ. ಇದರಿಂದ 123 ಮೀಟರ್ ಎತ್ತರದ ಉಂಚಳ್ಳಿ ಜಲಪಾತ ಕೂಡ ಇದೆ. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ. ಇನ್ನು ಸಣ್ಣ ಪುಟ್ಟ ಹಾಲಾಡಿ, ಓಕೆ, ವರಾಹಿ ವೆರಿ ಇಂಪಾರ್ಟೆಂಟು. ಇದು ಕುಂದಾಪುರದ ಬಳಿ ಸಮುದ್ರವನ್ನು ಸೇರ್ತಕ್ಕಂಥದ್ದು. ಇದರ ದಕ್ಷಿಣದಲ್ಲಿ ಸೀತಾ ಮತ್ತು ಸ್ವರ್ಣ ನದಿಗಳು ಉಡುಪಿ ತಾಲೂಕಿನಲ್ಲಿ ಹರಿದು ಮಲ್ಪೆಯ ಉತ್ತರಕ್ಕೆ ಅಂಗಾರಕಟ್ಟೆ ಬಳಿ ಸಮುದ್ರ ಸೇರುತ್ತೆ. ಸೀತಾ ಇದನ್ನು ಕೇಳಿದ್ದಾನೆ ನಾನು, ಅದಕ್ಕೆ ಇದನ್ನು ರೌಂಡ್ ವರ್ಕ್ ಮಾಡ್ತಾ ಇರೋದು. GK KE ಅವನು ಕೇಳಿದ್ದಾನೆ. ಬೇಕಾದ್ರೆ ನಿಮಗೆ ಇದ್ರಲ್ಲಿ ಕೇಳದೆ ಇರ್ಬೋದು, ಯಾವುದೋ ಪೇಪರ್ 2 ಬಟ್ GK ಕೇಳ್ಬೋದು. ಇಂಥದ್ದು ಹೊಂದಿಸಿ ಬರೆಯಿರಿ. ಸೊ ಇಂಥದ್ದು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅದಕ್ಕೆ ಒಂದೊಂದೇ ಲೈನಲ್ಲಿ ಕೊಟ್ಟಿದ್ದೀನಿ, ಎಷ್ಟು ಬೇಕು ಅಷ್ಟು ಕೊಟ್ಟಿದ್ದೀನಿ, ಅಷ್ಟು ತಿಳ್ಕೊಂಡ್ರೆ ಸಾಕು. PDF ತಗೊಳ್ಳೋರು ನೋಡ್ಕೊಳ್ಳಿ ಸ್ನೇಹಿತರೆ. ಇದು ಮಹಾದಾಯಿ ನಿಮಗೆ ಗೊತ್ತೇ ಇದೆ. ಕರ್ನಾಟಕದಲ್ಲಿ ಹುಟ್ಟಿ ಗೋವಾದಲ್ಲಿ ಮಾಂಡೋವಿ ಅಂತ ನಾವು ಇದ್ರಲ್ಲಿ ನೋಡ್ತೀವಿ. ಎಲ್ಲಿ ಗೋವಾದಲ್ಲಿ, ಕರ್ನಾಟಕದಲ್ಲಿ ಹುಟ್ಟೋದು, ಗೋವಾದಲ್ಲಿ ಮಾಂಡೋವಿ ಅಂತ ಕರಿತೀವಿ. ಬೆಳಗಾವಿಯಲ್ಲಿ ಖಾನಾಪುರದಲ್ಲಿ ಹುಟ್ಟಿ ಕರ್ನಾಟಕ ಗೋವಾ ರಾಜ್ಯಗಳಲ್ಲಿ ಹರಿದು ಅರಬ್ಬಿ ಸಮುದ್ರ ಸೇರುತ್ತೆ. ಕಳಸಾ ಬಂಡೂರು ಯೋಜನೆ ಇದರ ಒಂದು ಯೋಜನೆ ಆಗಿದೆ. ಓಕೆ, ಇಷ್ಟು ನೋಡ್ಕೊಳ್ಳಿ ಸಾಕು. ಇನ್ನು ಲೇಕ್ಸ್ ಬಂದ್ಬಿಡ್ತೇನೆ. ಲೇಕ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಲೇಕ್ಸ್ ಬಗ್ಗೆ ನಾನು ನಿಮ್ಗೆ ಏನು ಹೇಳಿದೆ, ಈ ಥರ ಮ್ಯಾಪ್ಗಳಲ್ಲಿ ನೋಡ್ಕೊಳ್ಳಿ ಅಂತ. ಈ ಮ್ಯಾಪ್ ನೋಡ್ಕೊಳ್ಳಿ ಸಾಕು. ಯಾವ್ಯಾವ ರಾಜ್ಯ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಯಾವ್ಯಾವ ರಾಜ್ಯ ಸ್ವಲ್ಪ ಹೈಲೈಟ್ ಇದೆ. ಇಲ್ಲಿ ಕೂಡ ಯಾವುದು ಸ್ವೀಟ್ ಫ್ರೆಶ್ ವಾಟರ್ ಲೇಕ್ ಅಂದರೆ ಸಿಹಿ ನೀರಿನ ಸರೋವರ, ಯಾವುದು ಸಾಲ್ಟ್ ವಾಟರ್ ಅಥವಾ ಬ್ರಾಕಿಶ್ ವಾಟರ್ ಲೇಕ್ ಅನ್ನೋದು ಯಾವ ರಾಜ್ಯದಲ್ಲಿ ಬರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾನು ಇದರಲ್ಲಿ ಇದೊಂದೇ ಅಲ್ಲ, ಮ್ಯಾಪು ನಿಮಗೆ ಈ ಕ್ವಶನ್ ಹೆಂಗೆ ಕೇಳಿದೆ ಅದಕ್ಕೋಸ್ಕರ ಮ್ಯಾಪ್ ಕೊಟ್ಟಿದ್ದೀನಿ. ನಾನು ಲಿಸ್ಟ್ ಕೊಡ್ತೀನಿ, ಇನ್ನೊಂದಿಟ್ಟು ವರಿ ಮಾಡ್ಕೋಬೇಡಿ. ಲಿಸ್ಟ್ ಕೊಡ್ತೀನಿ, ಅದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ಹೇಳ್ತೀನಿ. ಓಕೆ ನೋಡಿ, ಫ್ರೆಶ್ ವಾಟರ್ ಲೇಕಲ್ಲಿ ಫ್ರೆಶ್ ವಾಟರ್ ಪ್ರೈಮರಿ ಯೂಸ್ ಡ್ರಿಂಕಿಂಗ್ ಇರಿಗೇಷನ್. ಸಾಲ್ಟ್ ವಾಟರ್ ಲೇಕ್ ಸಲೈನ್ ಇರುತ್ತೆ, ಬ್ರಾಕಿಶ್ ವಾಟರ್ ಆಗಿರುತ್ತೆ. ನ್ಯಾಚುರಲ್ ಲೇಕ್ಸ್ ಅಂತ ಕರಿತೀವಿ, ಒಂದಷ್ಟು ನ್ಯಾಚುರಲ್ ಲೇಕ್ಸ್ ಕೂಡ ಇರುತ್ತೆ, ಟೆಕ್ಟಾನಿಕ್ ಪ್ಲೇಟ್ಸ್ ಇಂದ ಆಗಿರ್ತಕ್ಕಂಥದ್ದು. ಓಕೆ, ಸರೋವರಗಳು ಯಾವ್ದ್ರಿಂದ ಹಾಕ್ತವೆ ಅಂತ ಬೇಸ್ಡ್ ಆನ್ ದ ಕಂಪೋಸಿಷನ್. ಆಕ್ಸ್ಬೋ ಲೇಕ್ ಎತ್ತಿನ ಕೊಂಬಿನ ಆಕಾರದ ಲೇಕ್ ಅಂತ ಕರಿತೀವಿ. ಆರ್ಟಿಫಿಷಿಯಲ್ ಲೇಕ್ ಹ್ಯೂಮನ್ ಮೇಡ್ ಡ್ಯಾಮ್ ಮಾಡಿ ಆರ್ಟಿಫಿಷಿಯಲ್ ಲೇಕ್ ಮಾಡಿರ್ತಾರೆ. ಮತ್ತೆ ವೋಲ್ಕನಿಕ್ ಎರಪ್ಷನ್ ಇಂದ ಕೂಡ ಕ್ರೇಟರ್ ಮುಖಾಂತರ ಆಗಿರ್ತಕ್ಕಂಥ ಲೇಕ್ ಕೂಡ ಇರ್ತವೆ. ಸೊ ಈ ತರ ನಾವು ಲೇಕ್ಗಳನ್ನು ಡಿವೈಡ್ ಮಾಡ್ಬೋದು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಯಾವುದು ಇಂಡಿಯಾದಲ್ಲಿ? ಉಲ್ಲರ್ ಲೇಕ್ ಜಮ್ಮು ಕಾಶ್ಮೀರದಲ್ಲಿ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಲಾರ್ಜೆಸ್ಟ್ ಅಂದ್ರೆ ದೊಡ್ಡದಾದ ಸಿಹಿ ನೀರಿನ ಸರೋವರ. ಅದೇ ತರ ಉಪ್ಪು ನೀರಿನ ಸರೋವರ ದೊಡ್ಡದು ಯಾವುದು? ಚಿಲ್ಕಾ ಲೇಕ್ ಒರಿಸ್ಸಾದಲ್ಲಿದೆ. ಹೈಯೆಸ್ಟ್ ಲೇಕ್ ಇನ್ ಇಂಡಿಯಾ ಅಂದ್ರೆ ಹತ್ತಿರದಲ್ಲಿ ಇರ್ತಕ್ಕಂಥದ್ದು ಯಾವುದು? ಚೋಲಂ ಲೇಕ್ ಅಂತ ಸಿಕ್ಕಿಮಲ್ಲಿದೆ, ಚೋಲುಮು ಲೇಕ್ ಅಂತ. ಅದೇ ತರ ದೊಡ್ಡದಾದ ಉದ್ದವಾದ ಇರತಕ್ಕಂಥ ದೊಡ್ಡ ಲಾಂಗೆಸ್ಟ್ ಲೇಕ್ ಯಾವ್ದು ಇರೋದು ಅಂದ್ರೆ ಕೇರಳದಲ್ಲಿ ಇರತಕ್ಕಂಥ ವೆಂಬನಾಡ್ ಲೇಕ್. ಓಕೆ, ದೊಡ್ಡದಾಗಿ ಅಗಲ ಈ ತರ ಇರ್ತಕ್ಕಂಥದ್ದು. ಆರ್ಟಿಫಿಷಿಯಲ್ ಲೇಕ್ ಯಾವುದು? ಲಾರ್ಜೆಸ್ಟ್ ಮಾನವ ನಿರ್ಮಿತ ಯಾವುದು ಅಂತಂದ್ರೆ ರಿಹಾಂದ್ ಲೇಕ್ ಅಥವಾ ಗೋವಿಂದ ವಲ್ಲಭ ಪಂತ ಸಾಗರ ಅಂತ ಕರಿತೀವಿ. ಓಕೆ, ದೇಹಬಾರ್ ಲೇಕ್ ಇನ್ ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಆರ್ಟಿಫಿಷಿಯಲ್ ಲೇಕ್ ಇದೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಬೇಕು. ಮತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಇಂಪಾರ್ಟೆಂಟ್ ಲಾರ್ಜೆಸ್ಟ್ ಲೇಕ್ಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ನೋಡ್ಕೊಳ್ಳಿ ಇವಾಗ ಏನು ಮಾತಾಡ್ತಾ ಇದೆ. ಸೊ ಫ್ರೆಶ್ ವಾಟರ್ ಯಾವುದು ಅದು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇನ್ನು ಇದು ಬಿಟ್ರೆ ಎಲ್ಲ ಲೇಕ್ಗಳು, ಲಿಸ್ಟ್ ಆಫ್ ಲೇಕ್ಸ್ ಯಾವ್ಯಾವ ರಾಜ್ಯದಲ್ಲಿದೆ. ನೀವು ಮ್ಯಾಪ್ ನೋಡಿದ್ರಲ್ಲ, ಮ್ಯಾಪ್ ನೋಡ್ಕೊಳ್ಬೇಕಾದ್ರೆ ಇದನ್ನ ಇಟ್ಕೊಂಡು ನೋಡ್ಕೋಬಹುದು. ಮತ್ತೆ ಯಾವ ಒಂದು ಆರ್ಟಿಫಿಷಿಯಲ್ ಲೇಕ್ ಯಾವುದು, ಫ್ರೆಶ್ ವಾಟರ್ ನ್ಯಾಚುರಲ್ ಲೇಕ್ ಯಾವುದು. ಓಕೆ, ಇದನ್ನ ನೀವು ನೋಡ್ಕೋಬಹುದು. ಇದು ಬಿಟ್ರೆ ಸಲೈನ್ ಲೇಕ್ ಸಾಲ್ಟ್ ವಾಟರ್ ಲೇಕ್ ಯಾವುದು ಅಂತ ಇಲ್ಲಿ ಸಪ್ರೇಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಇದು ನೋಡ್ಕೊಳ್ತಕ್ಕಂಥದ್ದು PDF ಅಲ್ಲಿ ಅಥವಾ ಒಂದು ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ. ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡೋ ನೆಸಿಟಿ ಇಲ್ಲ. ಹಾಗಾಗಿ ಇನ್ನು ಇದರಲ್ಲಿ ಪ್ರಮುಖವಾಗಿ ನಾನೇನು ಹೇಳಿದೆ ನಿಮಗೆ, ಲೇಕ್ಸ್. ತಮಿಳುನಾಡು ಇಸ್ ದ ಹೈಯೆಸ್ಟ್ ನಂಬರ್ ಆಫ್ ಲೇಕ್ಸ್ ಇರೋದು. ಫಸ್ಟ್ ಎವರ್ ನ್ಯಾಷನಲ್ ವಾಟರ್ ಬಾಡಿಲಿ ನಾವು 13,629 ನಾವು ನೋಡ್ತೀವಿ. ಯಾಕಂದ್ರೆ ರಾಜರ ಕಾಲದಲ್ಲಿ ತುಂಬಾ ಜಾಸ್ತಿ ಅವರು ಲೇಕ್ಗಳನ್ನು ಆ ಟೈಮಲ್ಲೂ ಮಾನವ ನಿರ್ಮಿತವಾಗಿ ಮಾಡ್ತಾ ಇರ್ತಾರೆ. ಇನ್ನು ಸಿಟಿ ಆಫ್ ಲೇಕ್ ನಾವು ಉದಯಪುರ್ ಕರಿತೀವಿ. ಯಾಕಂದ್ರೆ ಹೇಗೇನು ರಾಜಸ್ಥಾನ್. ಓಕೆ, ಅಲ್ಲಿ ನಿಮಗೆ ಉದಯಪುರ್ ನೀವು ಯಾಕಂದ್ರೆ ಅಲ್ಲೂ ರಾಜಸ್ಥಾನದ ರಾಜರುಗಳಿದ್ರು ಅಲ್ವಾ ಸರ್. ಆ ಟೈಮಲ್ಲಿ ಕೂಡ ಅಲ್ಲಿ ಮ್ಯಾನ್ಮೇಡ್ ಲೇಕ್ಗಳನ್ನ ಮಾಡಿದ್ದು ಆ ನಗರದಲ್ಲಿ ತುಂಬಾ ಜಾಸ್ತಿ ಇದೆ. ಹಾಗೆ ಸಿಟಿ ಆಫ್ ಲೇಕ್ಸ್ ಅಂತ ಕರಿತೀವಿ. ಪ್ರಮುಖವಾದ ಲೇಕ್ಸ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ, ಉದಯಪುರದಲ್ಲಿ ರಾಜಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇನ್ನು ಇದನ್ನ ಕನ್ನಡದಲ್ಲಿ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು ಯಾವ್ದು ಅಂತ. ಇಷ್ಟು ನೋಡ್ಕೊಂಡ್ರೆ ಸಾಕು ಸ್ನೇಹಿತರೆ. ಲೇಕ್ಸ್ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಮ್ಯಾಪ್ ಬೇಸ್ಡ್ ಕೇಳ್ಬೋದು, ಅಥವಾ ಒಂದು ಲೇಕ್ ಕೊಟ್ಬಿಟ್ಟು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಬೋದು. ಓಕೆ, ಅದು ಸಾಲ್ಟ್ ವಾಟರ ಅಥವಾ ಫ್ರೆಶ್ ವಾಟರ, ಆರ್ಟಿಫಿಷಿಯಲ್ ಲೇಕ್ ಅಂತ ಕೇಳ್ಬೋದು. ಇಷ್ಟೇ ಕೇಳೋದು, ಇನ್ನೇನು ಕೇಳಕ್ ಸಾಧ್ಯ ಇಲ್ಲ. ಯಾವ್ದಾದ್ರು ಸುದ್ದಿಯಲ್ಲಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಜಮ್ಮು ಕಾಶ್ಮೀರದಲ್ಲಿ ಯಾವ್ದಾದ್ರು ಸುದ್ದಿಯಲ್ಲಿದ್ರೆ, ಯಾಕಂದ್ರೆ ಇವಾಗೆಲ್ಲ ಬೇರೆ ಒಂದಷ್ಟು ಪ್ರಾಜೆಕ್ಟ್ಗಳು ಮಾಡ್ತಾರೆ, ಅಂಥದ್ದು ಕರೆಂಟ್ ಅಫೇರ್ ಅಪ್ಡೇಟ್ ಆಗಿರುತ್ತೆ, ಅಂಥದ್ದು ನೋಡ್ಕೊಳ್ಳಿ ಸಾಕು. ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ ಕರ್ನಾಟಕದಲ್ಲಿ. ಓಕೆ, ಕರ್ನಾಟಕದ ಲೇಕ್ಸ್ ಬೇಕು ಅಂದ್ರೆ ಮ್ಯಾಪ್ ಮುಖಾಂತರ ಇದು ಕೇಳಕ್ ಹೋಗಲ್ಲ, ಅವನು ಎಲ್ಲೋ ಒಂದೊಂದ್ಸಲ ಕೇಳ್ತಾನೆ. ಬೆಂಗಳೂರು ಅತ್ಯಂತ ಹೆಚ್ಚು ನಾವು ಈ ಕಡೆ ಲೇಕ್ ನೋಡ್ತೀವಿ.
ಸ್ಯಾಂಕಿ ಲೇಕ್ ಆಗಿರ್ಬೋದು, ನಾಗವಾರ ಲೇಕ್ ಆಗಿರ್ಬೋದು, ಅಗರ ಲೇಕ್ ಆಗಿರ್ಬೋದು. ಓಕೆ, ಅದೇ ರೀತಿ ಮೈಸೂರು ಹತ್ರ ಬಂದ ದಳವಾಯಿ ಲೇಕು, ಲಿಂಗಾಬೂದಿ ಲೇಕು, ಕುಕ್ಕರಳ್ಳಿ ಲೇಕು, ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಲಿಂಗನಮಕ್ಕಿ ರಿಸರ್ವಾಯರ್ ಆಗಿರ್ಬೋದು, ಶಾಂತಿ ಸಾಗರ ಆಗಿರ್ಬೋದು, ಈ ಥರ ಒಂದಷ್ಟು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬೋದು. ಇದಿಷ್ಟು ಇಂಪಾರ್ಟೆಂಟ್ ಆಗಿದ್ದು ಸ್ನೇಹಿತರೆ. ಇದೆಲ್ಲ ನಿಮಗೆ ಫಿಸಿಕ್ಸ್ ಮತ್ತು ಜಿಯೋಗ್ರಫಿ ಒಂದೇ PDF ಅಲ್ಲಿ ಇರ್ತಕ್ಕಂಥದ್ದು, ಚಾಪ್ಟರ್ ವೈಸ್ ಮಾಡಿರ್ತಕ್ಕಂಥದ್ದು. ನೋಡಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಜಿಯೋಗ್ರಫಿ ಎಲ್ಲ ಒಂದು ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀನಿ. ವಿಡಿಯೋಸು ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ. ಆ ಪ್ಲೇಲಿಸ್ಟ್ ಲಿಂಕಲ್ಲಿ ನೀವು ಹೋಗಿ ಇದು ಮಾಡ್ಬೋದು. PDF ಬೇಕು ಅಂದರೆ PDF ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ, ಅಂದರೆ 200 ರೂಪೀಸ್ ಆಗುತ್ತೆ. ನಿಮ್ಮ ಇಮೇಲ್ ಐ ಡಿ ಕೊಡಬೇಕಾಗುತ್ತೆ, ಮೊಬೈಲ್ ನಂಬರ್. ಯಾಕಂದರೆ ಇಮೇಲ್ ಐ ಡಿಗೆ ಬರ್ತಕ್ಕಂಥದ್ದು ಒಂದು ಪೇಮೆಂಟ್ ಸ್ಲಿಪ್, ಇನ್ನೊಂದು ಆರ್ಡರ್ ID ಅಂತ ಬಂದಿರುತ್ತೆ. ಡೌನ್ಲೋಡ್ ಮೇಲೆ ಈ ಥರದ್ದು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಆ್ಯಂಡ್ UPI ಬೇರೆ ಆಪ್ಷನ್ಸ್ ಇರುತ್ತೆ. UPI ಏನಾದ್ರು ಪ್ರಾಬ್ಲಮ್ ಇದ್ದರೆ ನಮ್ಮ ವಾಟ್ಸಪ್ ನಂಬರ್ ಇದೆ ಸ್ನೇಹಿತರೆ. ವಾಟ್ಸಪ್ ನಂಬರ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಅದಕ್ಕೂ ನೀವು ಬೇಕಾದ್ರೆ ಮಾಡ್ಬೋದು. 600-11755. ಸೊ ಇದಕ್ಕೂ ನೀವು ಮಾಡಿ. ನಾವು ಬೇರೆ ಲಿಂಕ್ ಆಪ್ಷನ್ಸ್ ಕೊಡ್ತೀವಿ. ನೀವು ಇಮೇಲ್ ಐ ಡಿ ಕೊಟ್ಟರೆ ನಿಮ್ಗೆ ನಾವೇ ಕಳಿಸ್ಕೊಡ್ತೀವಿ. ಸೊ ಎಲ್ಲ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ ದ ಬೆಸ್ಟ್ ಹೇಳ್ತಾ, ತುಂಬ ಜನ ಇದನ್ನು ಕೇಳ್ತಾ ಇದ್ದೀರಾ, ಹೊಸ ಸಿಲೆಬಸ್ ಮಾಡಿ ಅಂತ. ಎಸ್, ನಮ್ಮ ಟೆಕ್ನಿಕಲ್ ಟೀಮ್ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾವು ಆದಷ್ಟು ಬೇಗ ನಿಮಗೆ ಅದರದ್ದು ಏನು ಎತ್ತ ಅಂತ ನಾನು ಮುಂದೆ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಓಕೆ, ನೆಕ್ಸ್ಟು ಫಿಸಿಕ್ಸ್ ವಿಡಿಯೋ ಏನಿದೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿಬಿಡೋಣ. ಮಾಡಿಬಿಟ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ನೀವು ಎಕ್ಸಾಮಿಗೆ ಪ್ರಿಪೇರ್ ಮಾಡ್ಕೋಬೋದು. ನಮಸ್ಕಾರ, ಧನ್ಯವಾದಗಳು.